ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮುನ್ನೂರು ಪಾಷಾ ಅಂತ ಹೇಳಿ. ಹೌದಾ, ನೀವು ಎಷ್ಟು ವರ್ಷದಿಂದ ಆನೆ? ನಾನು ಫಸ್ಟು ಸೇರಿದ್ದು ಕವಾಡಿ ಕೆಲಸಕ್ಕೆ, ಕವಾಡಿ ಅಂತೇಳಿ ಸೇರಿದ್ದು ಆವಾಗ 1979 ಸೇರಿದೆ. ಅಂದರೆ ಕ್ಯಾಂಪಿಲ್ಲಿ 1939 ಇದೆ ಅಂತ ಹೇಳ್ತಾರೆ. ಅಂದರೆ ಆವಾಗ ಇಲ್ಲಿದ್ದಿಲ್ಲ ಊರು, ಇದು 55ರಲ್ಲಾಗಿದ್ದು. 55ಗಿಂತ ಮುಂಚೆ ಆ ಕಡೆ ಇತ್ತು, ಹೊಳೆ ಹತ್ರ ಊರಿತ್ತು. ಅದಕ್ಕೆ ರಸ್ತೆ ಕೆಳಗಡೆ ಸಕ್ಕರೆಬೈಲು, ರಸ್ತೆ ಮೇಲ್ಗಡೆ ಶ್ರೀರಂಗಪುರ ಅಂತ ಇರೋದು, ಅಲ್ಲಿತ್ತು ಆವಾಗ ಊರು. ಆವಾಗಿಂತ ಕ್ಯಾಂಪ್ ಇರೋದು. ಆವಾಗಿನ ಕ್ಯಾಂಪ್ ಅಂದರೆ ಈಗ ಅದು ಟ್ರೈನಿಂಗ್ ಬಾಂಗ್ಲಾದೇಶನವರು. ಟ್ರೈನಿಂಗ್ ಯಾಕೆ ಬಾಂಗ್ಲಾದೇಶ ಅಂತ ನೀವು ಕೇಳ್ತೀರಿ. ಬಾಂಗ್ಲಾದೇಶ ಅಂದರೆ ಇಲ್ಲಿ ಟ್ರೈನಿಂಗ್ ಕೊಡೋಂಗೆ ಇದ್ದಿಲ್ಲ. ಯಾವ ಆನೆಗೆ ಸಾಕೋದು, ಹೆಂಗೆ ಸಾಕೋದು, ಇಲ್ಲಿ ಅನುಭವ ಇದ್ದಿಲ್ಲ ಯಾರಿಗೂ. ನಮ್ಮ ಕರ್ನಾಟಕದಲ್ಲಿ ಇರಲಿಲ್ವಾ? ಯಾರಿಗೂ ಗೊತ್ತಿದ್ದಿಲ್ಲ. ಫಸ್ಟ್ ಆವಾಗ ಬ್ರಿಟಿಷ್ ಕಾಲದ ಅಲ್ಲಿಂದ ಕಸರು ಬಾಂಗ್ಲಾದೇಶ. ಕೋಲ್ಕತ್ತಾದವರು? ಇಲ್ಲ, ಬಾಂಗ್ಲಾದೇಶದಿಂದನೇ ಬಂದರು. ಓಕೆ. ಯಾಕಂದ್ರೆ ನಮ್ಮ ತಂದೆಲ್ಲ ಬಾಂಗ್ಲಾದೇಶನವರು. ನಿಮ್ಮ ತಂದೆಯವರೆಲ್ಲ ಬಾಂಗ್ಲಾದೇಶನ. ಆವಾಗ ಅವ್ರು ಬಂದು ಇಲ್ಲಿ ಆನೆ ಪಳ್ಸೋಕ್ಕೆ ಶುರು ಮಾಡಿದ್ರು. ಯಾವಾಗ 1938ರಿಂದ. ಓಕೆ. ಆವಾಗ ಅಲ್ಲಿತ್ತು ಸಕ್ಕರೆಬೈಲು ಅಂತೇಳಿ ಹೊಳೆಯಲ್ಲಿ. ಓಕೆ. ಆವಾಗ ಹೊಳೆ ಏನಾಯಿತು, 55ರಲ್ಲಿ ಹೊಳೆ ತುಂಬಿತು. ಆವಾಗ 55ಕ್ಕೆ ಇಲ್ಲಿಗೆ ಬಂದರು. ಇದು ಟಿಂಕಾಪುರ ಅಂತ ಹೆಸರು. ರಸ್ತೆ ಕೆಳಗಡೆ ಸಕ್ಕರೆಬೈಲು, ಮೇಲ್ಗಡೆ ಟಿಂಕಾಪುರ. ಆವಾಗ ಅವರು ಟ್ರೈನಿಂಗ್ ಕೊಟ್ಟಿದ್ರು. ಅದಕ್ಕೆ ಆನೆಗೆ ಭಾಷೆ ಏನಿದೆ ಪೂರಾ ಬಾಂಗ್ಲಾದೇಶ ಭಾಷೆ. ಯಾಕೆ ಬಾಂಗ್ಲಾದೇಶ ಭಾಷೆ ಅಂದರೆ ಆವಾಗ ಬ್ರಿಟಿಷ್ ಕಾಲದಲ್ಲೇ ಬಾಂಗ್ಲಾದೇಶಿನ ಭಾಷೆ ಇಟ್ಬಿಟ್ರು. ಯಾಕೆ ಬೆಸ್ಟು ಅಂದರೆ ಇವಾಗ ನಾವು ಕನ್ನಡನೂ ಕಲಿಸ್ಬೋದು. ಈಗ ಮಕ್ಕಳಿಗೆ ಯಾವ್ದಾದ್ರು ಕಲಿತ್ರೆ ಅದು ಕಲಿತಾರೆ. ಇಂಗ್ಲೀಷ್ ಕಲಿತವೆ, ಕನ್ನಡ ಕಲಿತಾರೆ. ಹಾಗೆ ಇದು ಬಾಂಗ್ಲಾ ಭಾಷೆನೇ ಕಲಿಸ್ಬೇಕು. ಯಾಕೆ ಕಲಿಸ್ಬೇಕಂದ್ರೆ ಈಗ ನೀವು ಈಗ ಕನ್ನಡನೇ ಕಲಿಸ್ಬೋದು, ಇಲ್ಲ ಉರ್ದು ಕಲಿಸ್ಬೋದು, ಹಿಂದಿ ಕಲಿಸ್ಬೋದು. ಹಿಂದಿಯಲ್ಲಿ ನೀವು ಬಂದು ಮಾತಾಡ್ತೀರಿ, ಕನ್ನಡದಲ್ಲಿ ಅವರು ಬಂದು ಮಾತಾಡ್ತಾರೆ. ಆನೆಗೇನೋ ರಚ್ಚ ಆಗುತ್ತೆ, ಸಿಟ್ಟು ಬಂತಪ್ಪ, ಎತ್ತು ಹೊಡೀತು. ಹಾಗಾಗಿ ಮಾಡೋದು ಬ್ರಿಟಿಷ್ ಕಾಲದಲ್ಲಿ ಇಲ್ಲ ಯಾವ ಭಾಷೆ ಬೇಡ, ಇದೇ ಭಾಷೆ ಇಟ್ಬಿಡೋಣ ಅಂತ ಆಯಿತು. ಯಾವುದು ಬಾಂಗ್ಲಾದೇಶ ಭಾಷೆನೇ ಇಟ್ಟರು. ಬಾಂಗ್ಲಾದೇಶ ಭಾಷೆ ಅಂದರೆ ಅರಬ್ಬಿ ಮತ್ತು ಉರ್ದು ಸೇರಿಸಿ ಅದೆಲ್ಲ ಭಾಷೆ, ಬಾಂಗ್ಲಾದೇಶಿನ ಭಾಷೆ. ಅದಕ್ಕೆ ನೀವು ಎಲ್ಲಿ ತನಕ ಹೋದ್ರೂ ಆನೆಗೆ ಬಾಂಗ್ಲಾದೇಶ ಭಾಷೆನೇ. ಹಂಗೆ 1979 ನಾನು ಸೇರಿ ಚಾಕ್ರಿಗೆ. ಅವಾಗ ಸೇರಿದಂದರೆ ಅವಾಗ ನಾನು ಇನ್ನೂ ಅಷ್ಟೇನು ವಯಸ್ಸಾಯಿದ್ದಿಲ್ಲ, 17 ವರ್ಷ ಇತ್ತು ನನಗೆ. ಆವಾಗ ನಮಗೆ ಭಾಳ ಕಷ್ಟ ಇತ್ತು. ಆವಾಗ ನಮ್ಮ ತಂದೆ ಇದೇ ಮಾವತರಾಗಿದ್ದರು, ಆನೆ ಮಾವತರಾಗಿದ್ದರು. ಆವಾಗ 68ರಲ್ಲಿ ಆನೆ ಸಾಕಿದ ಆನೆನೇ ಹೊಡೆದು ಅವ್ರು ತೀರೋಗ್ಬಿಟ್ರು. ಆವಾಗ ನಾವು ಸಣ್ಣ ಮಕ್ಕಳು, ನಮ್ಮ ತಾಯಿಯವರಿದ್ದರು. ಅವಾಗ ನಮ್ಮ 9 ಜನ ಮಕ್ಕಳು. ನಾವು 9 ಜನಕ್ಕೂ ನಮ್ಮ ತಾಯಿ ಸಾಕ್ತು. ಅದು ಬಿಡೋರಿಲ್ಲ. ಆವಾಗಿಂದ ನಾನು 1979ರಲ್ಲಿ ಒಂದು ಉಮ್ಮರ್ಕ ಅಂತ ಅವ್ರು ರೈತರಿದ್ದರು. ಅವ್ರು ಬಂದೇನು ಮಾಡಿದ್ರು, ಅವ್ರು ನನಗೆ ಸೇರಿಸ್ಕೊಂಡ್ರು ಆನೆ ಕೆಲಸಕ್ಕೆ. ನಾವು ಕೇಳ್ತ್ಕೊಳ್ಳಿ ಆಯಿತು ಸೇರಿಸ್ತೀನಪ್ಪ ಅಂತೇಳಿ. ಆಮೇಲೆ ಮಾವತಿಗೆಲ್ಲ ಕೇಳಿದ್ರು, ಕೆಲವು ಮಾತ್ರ ಆಗಲ್ಲ ಅಂದರು. ಆಮೇಲೆ ಚೋಟಾ ಮೀದಿನ ಅಂತ ಒಬ್ಬ ಮಾತಿದ್ರು. ಆಯಿತು ನಾನು ಕರ್ಕೊತೀನಿ ಅಂತೇಳಿ ಕರ್ಕೊಂಡು ನಾನು ಅದೇ ವರ್ಷಕ್ಕೆ ಸೇರಿದ ವರ್ಷವೇ ವರಾಯಿಗೆ ಹೋಯ್ತು ಆನೆ. ಕಲ್ಯಾಣಿ ಅಂತೇಳಿ ಅವಾಗ ಕಲ್ಯಾಣಿ, ಭಾಸ್ಕರ, ದುರ್ಣ, ಭಾಸ್ಕರ. ಅವಾಗ ಕಲ್ಯಾಣಿ, ಭಾಸ್ಕರ ಮತ್ತು ಪರಂಧಾಮ ಮತ್ತು ಇದು ಪರಂಧಾಮ ಅಲ್ಲ, ಇದು ಕೃಷ್ಣದೇವರಾಯ, ಭಾಸ್ಕರ, ಕಲ್ಯಾಣಿ, ಇಲ್ಲಿ 4 ಆನೆ ಅಲ್ಲಿಗೆ ಹೋದವು. ಎಲ್ಲಿಗೆ? ವರಾಯಿಗೆ. ಆವಾಗ ಟಿಂಬರ್ ಕೆಲಸ. ವರಾಯಿ ಅಂದರೆ ಕೇರಳನಾ? ಅಲ್ಲ, ಇಲ್ಲಿ ವರಾಯಿಗೆ ಅದು ಕೈಮರ, ತೀರ್ಥಹಳ್ಳಿ ಕೈಮರ, ಹುಲ್ಕಲ್. ಈ ಕಡೆ ಹುಲ್ಕಲಿಂದ ಹುಲ್ಕಲ್ಲಿ ಹೋಯ್ತು. ಹುಲ್ಕಲ್ಲಿಂದ ವರಾಯಿ, ಅದೇ ಹುಲ್ಕಲ್ ಅಂತ ಅಲ್ಲಿಗೆ ಹೋಯ್ತು. ಅಲ್ಲಿ ಏನಂದರೆ ಡ್ಯಾಮ್ ಕಟ್ಟೋದು. ಆವಾಗ ಡ್ಯಾಮ್ ಕೆಲಸ ಇತ್ತು. ಆವಾಗ ಟಿಂಬರ್ ಇಳಿಯೋದೆಲ್ಲ. ಆವಾಗ ಅಲ್ಲಿ ನಾನು ಫಸ್ಟ್ ಸೇರಿದ ದಿವಸ ಅಲ್ಲಿಗೆ ಹೋಯ್ತು ಕೆಲಸಕ್ಕೆ, ಕಲ್ಯಾಣಿ ಅಂತೇಳಿ ಎಣ್ಣಾನೆ. ಅದ್ಮೇಲೆ ಸೇರಿದೆ. ಹಂಗೆ ಕೆಲಸ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇರ್ತಾ 2004ಕ್ಕೆ ನಮಗೆ 94ಕ್ಕೆ ಪರ್ಮನೆಂಟ್ ಆಯಿತು. ಅವಾಗ ಅದ್ರ ಮೇಲೆ ಕೂಲಿನೇ, BCPನೇ ಇದು. ಫಸ್ಟ್ ಆನೆ ಯಾವುದು? ಫಸ್ಟು ಕಲ್ಯಾಣಿ, ಹೆಣ್ಣಾನೆ ಕಲ್ಯಾಣಿ. 17 ವರ್ಷ ಇದ್ದಾಗ. ಆವಾಗ ಫಸ್ಟು ಕಲ್ಯಾಣಿನೇ ಕೊಟ್ಟಿದ್ದು ನನಗೆ. ಆವಾಗ ಹಳೆ ಮಾತು ಬಿಡಿ. ಆವಾಗ ಹಳೆ ಮಾತು ಅಂದರೆ ಅವರು ಅನುಭವ ಕಲಿಸ್ತಿದ್ರು ನಮಗೆ. ಹಿಂಗೆಲ್ಲಪ್ಪ, ಹಿಂಗೆಲ್ಲ ಮಾಡಿ. ಆವಾಗ ನಾವು ಸುಮಾರು ಬೆಲೆ ಕೊಡ್ತಿದ್ರು ಮಾತು. ಅಂದರೆ ಗುರುಗಳಲ್ಲ. ಆವಾಗ ನಾವೇನು ಮಾಡಬೇಕಿತ್ತು, ಬೆಳಗ್ಗೆನೇ ಹೇಳ್ಬೇಕು. ಬೆಳಗ್ಗೆ ಅವ್ರು ಎಷ್ಟು ಗಂಟೆಗೆ ಎಬ್ಬಿಸ್ತಾರೆ? 3 ಗಂಟೆಗೆ ಎಬ್ಬಿಸಿ, 3 ಗಂಟೆಗೆ 2 ಗಂಟೆಗೆ ಎಬ್ಬಿಸಿ, 2 ಗಂಟೆಗೆ ಎದ್ಬಿಡಬೇಕು. ಎದ್ದು ಅಡುಗೆ ಅನ್ನ ಮಾಡಿ, ಸಾರು ಮಾಡಿ, ನೀರು ಬಿಸಿ ಮಾಡಿ, ಅವ್ರಿಗೆ ಟೀ ಮಾಡಿ, ಅವ್ರಿಗೆ ಇಟ್ಟು, ಅವ್ರಿಗೆ ಹೇಳ್ಬಿಟ್ಟು ನಾವು ಟೀ ಮಾಡಿದ್ದೀವಿ, ನೀರು ಬಿಸಿ ಮಾಡಿದ್ದೀವಿ ಅಂತ ಅವ್ರಿಗೆ ಕೊಟ್ಟು ಆಮೇಲೆ ಆನೆ ಹೋಗಬೇಕು. ಆನೆ ತಂದು ಅಲ್ಲಿಂದ 8 ಗಂಟೆಗೆ ಅವ್ರನ್ನ ತಿಂಡಿ ತಿನ್ಕೊಂಡು ಮತ್ತೆ ಹೋಗ್ಬೇಕು ಟಿಂಬರ್ ಕೆಲಸಕ್ಕೆ. ಆವಾಗ ಏನಾಗಿತ್ತು, ಅವಾಗ ಗೌರ್ಮೆಂಟ್ ಕೆಲಸ ಅಲ್ಲ. 8:30ರಿಂದ 11:30 ಲಾಸ್ಟ್. ಅದ್ರ ಮೇಲೆ ಕೆಲಸ ಮಾಡೋಕ್ಕಿಲ್ಲ. 8ರಿಂದ 11:30 ತನಕ ಎಷ್ಟಾಗುತ್ತೆ ಕೆಲಸ ಅಷ್ಟು ಮಾಡಬೇಕು ಆನೆ ಕೈಯಲ್ಲಿ. ಆವಾಗ ಟಿಂಬರ್ ಕೆಲಸ. ಅವಾಗಿಂದನೂ ಪೂರ ಕೆಲಸನೇ, ಟಿಂಬರ್ ಕೆಲಸನೇ. ಅವಾಗೇನು ನಮ್ಮ ಕಾಲದಲ್ಲಿ ನೀವು ಒಂದು ಮಳೆಗಾಲದಲ್ಲಿ ಹೋಗ್ಬಿಟ್ರೆ, ಈಗ ಜುಲೈಲಿ ಹೋಗ್ಬಿಟ್ಟು ಜೂನ್ನಲ್ಲಿ 3 ತಿಂಗಳು ಅಷ್ಟೇ ನಾವು ಊರಾಗಿರೋದು. 9 ತಿಂಗಳು ಹೊರಗಡೆನೇ ಟಿಂಬರ್ ಕೆಲಸ ಮಾಡ್ಕೊಂಡೇ ಇರಬೇಕು ಹೊರಗಡೆನೇ. ಟಿಂಬರ್ ಕೆಲಸ ಅಂದರೆ ಕೇರಳದಿಂದನೂ ಜಾಸ್ತಿ ಬರೋದು ಅವಾಗ? ಇಲ್ಲ, ಕೇರಳನೇ ಬರ್ತಿಲ್ಲ ಅವಾಗ. ಕೇರಳ ಆನೆ ಅಲ್ಲ, ಕೇರಳದವರು ಕರ್ಸ್ಕೊಡೋರು ನಮ್ಮ ಮನೆನ? ಇಲ್ಲ, ಕೇರಳಗೆ ಆನೆ ಕಳಿಸ್ತಿದ್ದಿಲ್ಲ. ಕೇರಳ ಅಂದರೆ ಅಲ್ಲಿ ಆನೆ ಇದ್ದಾವೆ. ಅಲ್ಲಿ ಆನೆ ಇದೆ ಅಂದರೆ ಅವ್ರಿಗೆ ಏನು ಗೊತ್ತಾ, ಇಲ್ಲಿ ನಮ್ಮಲ್ಲಿ ಲಾರಿ ಇದಾವಲ್ಲ, ಆ ಥರ ಅವ್ರಿಗೆ ಆನೆ ಇದ್ದರೆ ಆವಾಗ ಅವ್ರು ಕೊಳ್ಳೋರು ಆನೆ. ನಮ್ಮದು ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ಬಂದು ತೊಗೊಂಡು ಹೋಗೋರು ಆನೆ.
ದೇವಸ್ಥಾನಕ್ಕಂತ ತೊಗೊಂಡೋಗೋರು ದೇವಸ್ಥಾನಕ್ಕೆ ಅಂತ ಹೇಳಿ ಅವ್ರು ಆ ಕಡೆ ತೊಗೊಂಡು ಮಾರೋರು ಅವರು ಕೇರಳದವರು ಮಾರ್ಬಿಡೋರು. ಅವಾಗ ಗೊತ್ತಾಯ್ತು ಡಿಪಾರ್ಟ್ಮೆಂಟಿಗೆ ಹಿಂಗೆ ಮಾಡ್ತಾರೆ ಅಂತೇಳಿ. ಆವಾಗ ಸ್ಟಾಪ್ ಮಾಡೋರು, ಆನೆ ಮಾರೋದು ಸ್ಟಾಪ್. ಸುಮಾರು 70-80-90 ಎಷ್ಟು 90 ತನಕ ಪಡೆದಾರ ನೋಡಿ. ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಕ್ಯಾಂಪ್ ಯಾವುದು? ಮೊದಲನೇ ಕ್ಯಾಂಪ್ ಇದೆ ಸಕ್ಕರೆಬೈಲು. ಹಾಂ, ಸಕ್ಕರೆ ಬಂದರೆ ಟ್ರೈನಿಂಗ್ ಕ್ಯಾಂಪ್ ಇದು ಫಸ್ಟ್ ಇದೆ ಕ್ಯಾಂಪು. ಫಸ್ಟ್ ಕರ್ನಾಟಕದಲ್ಲಿ ಟ್ರೈನಿಂಗ್ ಕ್ಯಾಂಪ್ ಇದೆ. ಆಮೇಲೆ ಮೊದಲನೇ ಕ್ಯಾಂಪ್ ಬಂದು ಇದು ಬೂದಿ ಪಡ್ದಾನು ಅಂತ ಒಬ್ಬರು ಹೇಳ್ತಾರೆ. ಇಲ್ಲ ಆಮೇಲೆ ಅದು ಎಲ್ಲ ಇಲ್ಲಿಂದಾನೆ ಇಲ್ಲಿ ಕೇಳಿ ಫಸ್ಟ್ ಟ್ರೈನಿಂಗ್ ಕ್ಯಾಂಪ್ ಇದು. ಆನೆ ಅವ್ರ ಕ್ಯಾಂಪ್ ಅಂದರೆ ಟ್ರೈನಿಂಗ್ ಕ್ಯಾಂಪ್ ಇದೆ. ಸಕ್ಕರೆಬೈಲು ಇನ್ನೂ ಟ್ರೈನಿಂಗ್ ಕ್ಯಾಂಪ್ ಅಂತ ಇರೋದು, ಆನೆ ಕ್ಯಾಂಪ್ ಅಂತ ಇರಲ್ಲ, ಟ್ರೈನಿಂಗ್ ಕ್ಯಾಂಪ್ ಅಂತಲೇ ಇರೋದು ಇದಕ್ಕೆ ಹೆಸರು. ಆವಾಗ ನಮ್ಮ ತಂದೆಯವ್ರ ಕಾಲದಲ್ಲಿ ಕೆಡ್ಡ ಇತ್ತು. ಕೆಡ್ಡ ಅಂದರೆ ಏನಂದ್ರೆ ಗೊತ್ತಾ, ಅದು ಕೆಡ್ಡ ಅಂದರೆ ಪೂರ ಕಾಡಿಗೆ ಬೇಲಿ ಕಟ್ಟಿದ್ರು. ಇದೇ ನಾನು ಕಾಡಿಗೆ ಬೇಲಿ ಕಟ್ಟೋದು. ಅವಾಗ ಯಾರು ಈ ಶೂಟಿಂಗ್ನವರು, ಈ ಫಾರಿನ್ನವರು ಎಲ್ಲ ಸೇರಿ ಮಾಡೋರು ಅವರು. ಆವಾಗ ಒಂದು ಸತಿ ಕಾಡಿಗೆ ಬೇಲಿ ಕಟ್ಟೋದು, ಮರ ಕಟ್ಟಿ ಮರದಿಂದಾನೆ ಫಿಲಮ್ ಶೂಟಿಂಗ್. ಹಾಂ ಆ ಥರ ಕಾಡಿಗೆ ಬೇಲಿ ಕಟ್ಟಿ ಅದಕ್ಕೊಂದು ಗೇಟ್ ಅಂದರೆ ಆನೆ ನುಗ್ಗಕ್ಕೆ ಒಳಗಡೆ ಬರೋಕ್ಕೆ. ಅದ್ರ ಒಳಗೆ ಬೇರೆ ಕ್ವಾಣೆ ಯಾಕಂದರೆ ಒಂದೊಂದು ಆನೆ ತೆಗೊಂಡು ಕೂಡ್ಕೊಳ್ಳೋದು, ಅದು ಒಂದು ಆನೆ ಕಟ್ಕೊಂಡು ಹೊರಗೆ ಬರೋದು. ಹಾಗೆ ಒಂದು ಆನೆಯಿಂದ ಒಂದು ಆನೆ ತೊಗೊಂಡು ಕಟ್ಕೊಳ್ಬೇಕು. ಅದು ಹೊಡೆದ್ರೂ ಪರವಾಗಿಲ್ಲ, ಸೆದ್ರು ಪರವಾಗಿಲ್ಲ ಅಷ್ಟು. ಆವಾಗ ಜೀವದಾನೆ ಹಿಡಿತಿದ್ರು. ನಮ್ಮ ತಂದೆಯವ್ರ ಕಾಲದಲ್ಲಿ ಅವರೇ ನಾವು ಬೇಸ್ಟ್, ನಾವಲ್ಲ, ನಾವು ಬಿಡಿ, ನಾವು ಒಂಥರ 5 ಜನ. ಅವ್ರು ಬೇಸ್ಟ್ ಜನ ಅಂದರೆ ಅವ್ರು ಮಾವತ್ತು ಕಬಡ್ಡಿ ಅಂದರೆ ಆವಾಗಿನ ಜನ ಅವ್ರು ಮಾವತ್ತ ಕಬಡ್ಡಿ ನಿಜದ ಕೆಲಸ ಮಾಡಿದ್ದು ಅವರು. ಆವಾಗ ಅವ್ರು ನಿಜದಾನೆ ಹೇಳ್ತಿದ್ರು. ನಾವು ಬಿಡಿ ಈಗ ಇಂಜೆಕ್ಷನ್ ಈ ಕುಡ್ಕುರಿಗೆ ಹೇಳ್ಕೊಬಿಟ್ಟಾರಲ್ಲ, ಈ ಫುಲ್ ಕುಡ್ದೋನಿಗೆ ಹೇಳ್ಕೊಬಂದು ಇಲ್ಲಿ ಬಿಡ್ತಾರಲ್ಲ, ಆ ಥರ ಹೇಳ್ಕೊಬಂದು ನಾವು ಕುಡ್ಕೊತೀವಿ ಕಾಡಾನೆಗಳು. ಇವಾಗ ಇಂಜೆಕ್ಷನಿಂದ ಹಿಡಿಯೋದು, ಆವಾಗ ಇಂಜೆಕ್ಷನ್ ಇದ್ದಿಲ್ಲ. ಅದೇ ಕೇಳಬೇಕು ಅಂದ್ಕೊಂಡೆ. ಮೊದಲು ಇಂಜೆಕ್ಷನ್ ಇರಲಿಲ್ಲ, ಈಗ ಇಂಜೆಕ್ಷನ್ ಬಂದಿದ್ದೆಲ್ಲ 85 ಆದಮೇಲೆ. ಹಾಂ ಇರಲಿಲ್ಲ, ಜಾಸ್ತಿ ಇತ್ತು ಸರ್. ಯಾರು ಇಂಜೆಕ್ಷನ್ ಫಸ್ಟ್ ಯಾರು ಓಪನ್ ಮಾಡಿದ್ರೆ ಭಾಸ್ಕರ ನಮ್ಮೂರಿಂದ ಆನೆ ಅದು. ಚಿಟ್ಟಿಯಪ್ಪ ಡಾಕ್ಟ್ರು? ಚಿಟ್ಟಿಯಪ್ಪ ಅಲ್ಲ, ಡಾಕ್ಟರ್ ಚಿಟ್ಟಿಯಪ್ಪ ಇದ್ದಾರಲ್ಲ ಅವರೇ ತಾನೇ ಫಸ್ಟ್? ಇಲ್ಲ ಅವರಲ್ಲ, ಮುಸ್ಲಿಮ್ಸ್ ಡಾಕ್ಟರ್ ಇದ್ರು ಒಬ್ರು, ಎಂಥದ್ದು ಅವರು. ಅದೇ ಚಿಟ್ಟಿಯಪ್ಪ ಅವ್ರ ಗುರು. ಅವ್ರ ಗುರುನಾ? ಚಿಟ್ಟಪ್ಪ ಅವ್ರ ಗುರು. ಅವರು ಚಿಟ್ಟಿಯಪ್ಪ ಗುರು. ಅವರು ಯಾರಂದರೆ ಕಾದ್ರಿ ಅಂತ ಡಾಕ್ಟರ್ ಫಸ್ಟ್ ಅವರೇ. ಆನೆ ಸಕ್ಕರೆಬೈಲು ಅವರೇನಾ? ಇಲ್ಲ ಮೈಸೂರು. ಅಲ್ಲಿ ಮೈಸೂರಲ್ಲಿ ಆನೆ ಇತ್ತು, ಭಾಸ್ಕರ ಮತ್ತು ದ್ರೋಣ ಸಕ್ಕರೆಬೈಲಿಂದ. ಅದು ಮೈಸೂರಿಗೆ ಹೋತು, ಎಲ್ಲಿಗೆ ಅಂಬಾರಿಗೆ ಅಂತ ಹೇಳಿ. ಹಾಂ, ಅವಾಗ ಅಂಬಾರಿ ದ್ರೋಣನೇ ಹೊರೋದು. ಈ ಭಾಸ್ಕರ ನಶಾನಾನೆ ಅಂತೇಳಿ, ನಶಾನಾನೆ ಅಂತೇಳಿ ಅದು ಭಾಸ್ಕರ. ಇದು ದ್ರೋಣ ಅಂಬಾರಿ ಹೊರೋ ಆನೆ. ಆವಾಗ ಅಲ್ಲೇ ಇತ್ತು. ಆವಾಗ ಭಾಸ್ಕರನೇ ಫಸ್ಟು ಟ್ರೈನಿಂಗ್, ಇಂಜೆಕ್ಷನ್ ಆನೆ ಹಿಡಿಗೆ ಟ್ರೈನಿಂಗ್ ಕೊಟ್ಟಿದ್ದು ಭಾಸ್ಕರನೇ. ಅಂದರೆ ರೈಮ್ ಸಾಬ್ರು ಅಂತ ಅವರು ನಮ್ಮ ದೊಡ್ಡಪ್ಪನ ಮಕ್ಕಳು ಹೌದು, ಅಂದರೆ ನಮ್ಮ ಗುರುನೂ ಅವ್ರು ಫಸ್ಟು ಆನೆ ಹಿಡಿದಿದ್ದು ಇಂಜೆಕ್ಷನ್ ಆನೆ ಅವರು. ಹಾಂ, ಇದು ಎಷ್ಟೊಂದು ಜನಕ್ಕೆ ನಮ್ಮ ಭಾಸ್ಕರ ಆನೆ, ಆಮೇಲೆ ವನವೀರ, ಆಮೇಲೆ ಸುಮಾರು ಆನೆಗಳಿದೆ, ಅದ್ರ ಬಗ್ಗೆ ಯಾರು ಎಲ್ಲೂ ಮಾತಾಡಿಲ್ಲ. ಇಲ್ಲ, ಫಸ್ಟ್ ಮೇನ್ ಭಾಸ್ಕರನೇ. ಅದು ಎಲ್ಲರ ಕೇಳಿ ಅಭಿಮನ್ಯುಗೆ ಗುರು ಅಂತ ಹೇಳ್ತಾರೆ. ಇವಾಗ ಹೋಗಿ ಕೇಳಿ, ಇವಾಗೇನೋ ಅವರು ಹೋಗ್ಬಿಟ್ರು, ಯಾರು ನಿಮ್ಮ ಆನೆ ಹಿಡ್ತಲ್ಲ ಅಂತ ಆನೆದು. ಈಗ ಆನೆ ಹಿಡಿತ ಕಾಡಾನೆ ಹಿಡಿಯಕ್ಕೆ ಬರ್ತಿತ್ತಲ್ಲ, ಅಭಿಮನ್ಯು ಮಾತಾ ಇದ್ದ. ಅವರು ಸಣ್ಣಪ್ಪ ಅಂತ. ಸಣ್ಣಪ್ಪಗೆ ಇವು ರೈಮ್ ಸಾಬ್ರು ಗುರು. ರೈಮ್ ಸಾಬ್ರಿಗೆ ಅವರೆಲ್ಲ ಭಾಳ ಬೆಲೆ ಕೊಡೋರು ಅವಾಗ. ಅಲ್ಲಿ ರೈಮ್ ಸಾಬ್ರು ಗುರು ಅವರಿಗೆ, ಸಣ್ಣಪ್ಪ ಅವರಿಗೆ. ಆವಾಗ ಅಷ್ಟೇ ಅವ್ರು ಇಂಪ್ರೂವ್ ಯಾರಿದ್ದಿಲ್ಲ, ಇದ್ದಿದ್ದಿದೆ. ಅಂದರೆ ಟ್ರೈನಿಂಗ್ ಕೊಟ್ಟಿದ್ದು ಇವರೇ, ಭಾಸ್ಕರನೇ ರೈಮ್ ಸಾಬ್ಗೆಲ್ಲ ಫಸ್ಟ್ ಆನೆ ಹಿಡಿದು ಅವರೇ ಟ್ರೈನಿಂಗ್ ಕೊಟ್ಟಿದ್ರು. ಆವಾಗಿಂದ ಸ್ಟಾರ್ಟ್ ಆಗಿದ್ದು ಇಂಜೆಕ್ಷನ್ ಆನೆ. ಆಮೇಲೆ ನಮ್ಮಲ್ಲಿ ಇಲ್ಲಿ ನಮ್ಮ ಸಕ್ಕರೆಬೈಲಲ್ಲಿ ಇಂಜೆಕ್ಷನ್ ಅಂದರೆ ನಾವು ನೋಡಿದಂಗೆ 3 ಆನೆ ಹಿಡಿದು, ಒಂದು ದೊಡ್ಡ ಒಂಟಿ, ಒಂದು ಕುಪ್ಪ, ಒಂದು ಕುರುಡ, 3 ಆನೆ ಹಿಡಿದು. ಕುಪ್ಪ ಹಿಡಿದಿಲ್ಲ, ಕುಪ್ಪ ಸತ್ತೋಯ್ತು. ಕುರುಡ ಗುಂಡಿಗೆ ಬಿದ್ದು ಹೊಡೆದೋಯ್ತು. ಆವಾಗ ಗುಂಡಿಯಲ್ಲಿ ಹಿಡ್ತಿದ್ವು. ಇಂಜೆಕ್ಷನ್ ಅಂದರೆ ದೊಡ್ಡ ಒಂಟಿ ಒಂದೇ ಹಿಡಿದಿತ್ತು. ಇಲ್ಲಿ ದೊಡ್ಡ ಒಂಟಿ ಅಂದರೆ ಒಂದು ಹೆಸರು ನಾವು ಇಟ್ಕೊತಿದ್ವು. ಆಮೇಲೆ ನಾ ಇರ್ಬೇಕಾದ್ರೆ ಶ್ರೀನಿವಾಸ್ ಅಂತ DF ಇದು. ಶ್ರೀನಿವಾಸ್ ಅಂದರೆ ಗೊತ್ತಿತ್ತು ನಿಮಗೆ? ಅದೇ ವೀರಪ್ಪನ್ ಸೈಟ್ನಲ್ಲ, ಒಳ್ಳೆ ಮನುಷ್ಯರು. ಅದು ಒಳ್ಳೆ ಮನುಷ್ಯರು ಬಿಡಿ, ಅದು ಒಳ್ಳೆಯವರಿಗೆ ಬೇಗ. ಆವಾಗ ಅವ್ರ ಕಾಲದಲ್ಲಿ ನಾನು ಹೋಗಿ ಚಿಕ್ಕಮಗಳೂರಲ್ಲಿ 3 ಆನೆ ಹಿಡಿದೆ. 3 ಆನೆ ಹಿಡಿಗೆ ಹೋಗಿದ್ದೆ. ಅವಾಗ ನನ್ನ ಹತ್ರ ಶಂಕರ್ ಅಂತ ಇತ್ತು. ಶಂಕರ್ ಅಂದರೆ ಶೃಂಗೇರಿ ಮಠದ್ದು. ಒಂದೇ ಹಲ್ಲದು. ಶೃಂಗೇರಿ ಕೊಡ್ತಿದ್ರ ಅವಾಗ ಮಠಕ್ಕೆ? ಹಾಂ, ಗಂಡಾನೆಗಳು. ಈಗೆಲ್ಲ ಹೆಣ್ಣಾನೆ ಕೊಡ್ತಾರೆ? ಇಲ್ಲ, ಗಂಡಾನೆ ಇದಾವೆ ಮಠದಲ್ಲಿ. ಈಗ ಗಂಡಾನೆ ಯಾಕಂದರೆ ಬರ್ತಾ ರಾಶಿ ಆಗಿಬಿಡ್ತಾವೆ. ಗಂಡಾನೆ ಮಠಕ್ಕೆ ಆಗಲ್ಲ. ಈಗೀಗ ಸ್ವಲ್ಪ ದೂರ ಮಾಡಿದ್ದಾರೆ. ಈಗ ನಿಮ್ಮ ಕೇರಳದಲ್ಲಿ ಮಠದಲ್ಲೆಲ್ಲ ಗಂಡಾನೇ ಜಾಸ್ತಿ. ಕರ್ನಾಟಕದಲ್ಲಿ ಎಲ್ಲ ಕಡೆ ಇರೋದೇ ಹೆಣ್ಣಾನೆ ಜಾಸ್ತಿ. ಹೆಣ್ಣಾನೆ ಈಗ ಗಂಡಾನೇ ಈಗ ಜಾಸ್ತಿ ಇರೋದು. ಈಗ ಮಟ್ಟಿಗೆ ಗಂಡಾನೇ ಜಾಸ್ತಿ. ಎಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ, ಮಠದಲ್ಲೂ ಅಷ್ಟೇನಪ್ಪ. ಈಗ ನಮ್ಮಲ್ಲಿ ಪೂರಾ ಗಂಡಾನೇ ಸಕ್ಕರೆಬೈಲಲ್ಲಿ. ಹೆಣ್ಣಾನೆ ಏನು 3-4 ಇರ್ಬೋದು ಅಷ್ಟೇ. ಈಗ ನಮ್ಮ ಕಾಲದಲ್ಲಿ ಬಂದಿದ್ದು 94 ಬಂತು 2, ಅದು ಕುಂತಿ.
14 2014 ಬಂದು 2 ಕುಂತಿ ಒಂದು ಮತ್ತು ಬಾನಮತಿ ಅಂತೇಳಿ. ಕುಂತಿ ನನಗೆ ಕೊಟ್ಟರು ಟ್ರೈನಿಂಗ್ ಬಾನಮತಿ ಅವ್ರ ರೆಪಿಗೆ ಕೊಟ್ಟರು. ಇವಾಗಿದೆ ಅದೇ ಹೆಣ್ಣನೇ ಇರೋದು ಇವಾಗ. ಹೆಣ್ಣನೇರಿಗೆ ಅಷ್ಟು ಜಾಸ್ತಿ ಇಲ್ಲ, ಹೆಣ್ಣನೇ 2-3 ಇದಾವೆ ಅಷ್ಟೇ. ಕುಂತಿ ಬಾನಮತಿ ಮತ್ತು ನೇತ್ರ. ಈ ಒಂದು ಹೇಮಾವತಿ ಅಂತ ದುಬಾರಿ ಕಳಿಸಿದ್ರು, ಅದು ದುಬಾರಿಗೆ ಹೋದ್ರು. ಯಾಕಂದರೆ ಪಾಪ ಇಲ್ಲಿ ಸುಮಾರು ಹೆಣ್ಣನ್ನೇ ಆಗ್ತದಲ್ಲ, ಹಂಗಾಗಿ ಹೆಣ್ಣನೇ ಇಲ್ಲೇ ಇಲ್ಲ, ಅವ್ರು ದುಬಾರಿ ಕಳ್ತಾರೆ. ಹಂಗೆ ಆವಾಗ ಇಂಜೆಕ್ಷನ್ ಆನೆ ಇದ್ದಿಲ್ಲ. ಇಂಜೆಕ್ಷನ್ ಆವಾಗ ನಮ್ಮ ಕಾಲದಲ್ಲಿ ಅಂದರೆ ಕೆಡ್ಡ ಆಯಿತು. ಗೆಡ್ಡ ಅಂದರೆ ಗುಂಡಿ ಆನೆ. ಕೆಡ್ಡ ನಮ್ಮ ತಂದೆಯವ್ರ ಕಾಲಿಗೆ ಲಾಸ್ಟ್ ಆಯಿತು. ನಮ್ಮ ಕಾಲಕ್ಕೆ ಗುಂಡಿ ಆನೆ, ಕಪ್ಪು ಆನೆ ಅಂತ ಬಂತು. ಕಪ್ಪು ಅಂದರೆ ಈಗ ಆನೆ ನೋಡೋದು ಎಷ್ಟು ಆನೆ ಹೈಟ್ ಎಷ್ಟಿದೆ ಅಂತ. ಹೈಟಿಗೆ 9 ಅಡಿ ಇದೆ ಆನೆ. 14 ಅಡಿ ಗುಂಡಿ ತೆಗಿತಿದ್ರು. 14 ಅಡಿ ಗುಂಡಿ ತೆಗೆದು ಗುಂಡಿ ತೆಗೆದ್ಬಿಟ್ಟು ಅಂದರೆ ಮಣ್ಣು ದೂರ ಹಾಕಬೇಕು, ಇಲ್ಲೆಲ್ಲೂ ಹಾಕೋಂಗಿಲ್ಲ. ಮತ್ತು ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರ ಹಾಕಬೇಕು. ಯಾಕೆ ದೂರ ಹಾಕ್ಬೇಕಂದ್ರೆ ಅಲ್ಲಿ ಕಾಡಾನೆ ಬರೀ ಮೂಸ್ಕೊಂಡ್ರೆ ಸಾಕೋದು, ಗೊತ್ತಾಗ್ಬಿಡುತ್ತೆ. ಕೈಯಲ್ಲೇ ಸೂಕ್ಷ್ಮ ಜಾಸ್ತಿ ಆನೆಗೆ, ಕಾಲಲ್ಲಿ ಸೂಕ್ಷ್ಮ ಇರಲ್ಲ. ನೀವು ಅಲ್ಲಿ ಕೆಸರಿದೆ ಅಂತೇಳಿ ಕೈ ಅಮುಕ್ ನೋಡ್ಕೊಂಡು ಅಲ್ಲಿ ಕಾಲಿಡೋದು, ಇಲ್ಲದ್ರೆ ಇಡಲ್ಲ. ಅದು ಸ್ವಲ್ಪ ಏನಾರು ಮೆತ್ತಗಾಯ್ತಂದ್ರೆ ಕಾಲಿಡಲ್ಲ, ವಾಪಸ್ ಮಾಡ್ತದೆ ಆನೆ. ಅವು ಅದಕ್ಕೆ ಸೂಕ್ಷ್ಮ. ಅದಕ್ಕೆ ಏನು ಮಾಡ್ತೀವಿ, ಮಣ್ಣು ದೂರ ಹಾಕ್ಬಿಟ್ಟು ಗುಂಡಿ ತೆಗ್ದಲ್ಲಿ ಗುಂಡಿ ಎಲ್ಲ ಏನಾರು ಪೋಲ್ಸ್ ಗಿಲ್ಸ್ ಹಾಕಿ ಸಣ್ಣ ಉಣಿಸು ಅದ್ರ ಮೇಲೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಹಸಿರು ತೆಗ್ದು ಮುಚ್ಚಿಬಿಡೋದು. ಪೂರ ನೆಲ ಇದ್ದಂಗೆ ಇರಬೇಕು. ಅದಕ್ಕೆ ಬೇಲಿ ಕಟ್ತಾರೆ. ಈ ಕಡೆ 4 ಮೇಲೆ 4 ಬೇಲಿ. 4 ಬೇಲಿಗೆ 4 ಕಡೆ ಒಂದು ಎಣ್ಣಾನೆ ಕಟ್ತಾರೆ. 4 ಹೆಣ್ಣಾನೆ ಆ ಕಡೆ ಈ ಕಡೆ. ಆನೆ ಯಾವ ಕಡೆ ಬರ್ತಿದ್ದ. ಈಗ ಈ ಕಡೆ ಬಂತು ಈ ಆನೆ ಬಂದಿದ್ದ ಕೂಡ ನಾವೆಲ್ಲ ಅಲ್ಲಿ ರೆಡಿ ಇರ್ತೀವಿ. ನಾವು ಒಂದು ಸ್ವಲ್ಪ ಪೆಟ್ರೋಲನ್ನು ಸ್ವಲ್ಪ ಹುಲ್ಲು ಇಟ್ಕೊಂಡು. ಪೆಟ್ರೋಲ್ ಏನಕ್ಕೆ ಈಗ ಹೇಳ್ತಂಗೆ ಹೇಳಿ, ಅದು ಪೆಟ್ರೋಲ್ ಹುಲ್ತ ಇಟ್ಕೊಂಡಿರ್ತೀವಿ. ಆನೆ ಸ್ವಲ್ಪ ಬಂತಂದು ಹೆಣ್ಣಾನೆ ಸ್ವಲ್ಪ ಒಳಗೆ ಕಟ್ಟಿರ್ತೀವಿ. ಅಲ್ಲಿ ಪೆಟ್ರೋಲ್ ಸುದ್ದಿದೆ ಬೆಂಕಿ ಧಕ್ ಅಂತ ಬೆಂಕಿ ಕೊಟ್ಬಿಡ್ತೀವಿ. ಅದು ಹೊಕ್ಕದಿ ಕೂಡ ಆನೆ ಹಿಂಗೆ ಓಡ್ಬಿಡ್ತಿತ್ತು ಅವಾಗ ಹೆದರಿ. ಯಾವಾಗ ಗುಂಡಿ ಕಡೆ ಹೋಗಿ ಗುಂಡಿ ಬಿದ್ದುಬಿಡ್ತೀವಿ. ಅದು ಗುಂಡಿಗೆ ಬಿದ್ದಿದ್ದು ಕೂಡ ನೀವು ಅರ್ಧ ಗಂಟೆ ಒಳಗೆ ಹೊರಗಡೆ ತೆಗೆದುಬಿಡಬೇಕು. ಇಲ್ಲಾದರೆ ಒಂದು ಸತಿ ಹಲ್ಲು ಹೊಡಿತಂದ್ರೆ 3 ಗಾಡಿ ಮಣ್ಣು ಒಳಗೆ ಬಿಡ್ತೈತೆ, ಹತ್ತು ಹೋಗ್ಬಿಡ್ತದೆ. ಹಂಗೆ ಹಿಡಿದಿದ್ರು ಆವಾಗ. ಅದ್ರ ಮೇಲೆ ಇಂಜೆಕ್ಷನ್ ಬಂತು. ಗುಂಡಿ ಒಳಗೆ ಬಿದ್ದರೆ ಆನೆ ಮೇಲೆ ಹೆಂಗೆ ಎತ್ತಿದ್ರೆ ಅದು ಆವಾಗ ನಾವು ಮಣ್ಣು ಜಾಸ್ತಿ ಹೋಗಿ ತೊಗೊಂಡ್ಬಿಡ್ತೀವಿ. ನಮ್ಮಲ್ಲಿ ಆನೆ ಇದಾವಲ್ಲ, ಆನೆ ಎಳ್ಕೊಂತಾವ ಮೇಲೆ ಪೋಲ್ಸಿ ಎಲ್ಲ ಹಾಕಿ ಒಳಗಡೆ ಆನೆ ಹತ್ತಿಸ್ಕೊಂತಾವೆ. 4 ಆನೆ ಕಟ್ಕೊಂಡು ಹತ್ತಿಸ್ಕೊಂಡು 4 ಆನೆ ಕಟ್ಕೊಂಡು ಎಳ್ಕೊಂಡು ಬರ್ತಿದ್ವು. ಇವಾಗಿಲ್ಲ ಬಿಡಿ. ಇವಾಗ ಬರ್ತಾ ನಾವು ಇಂಜೆಕ್ಷನ್ ಆನೆ ಕಟ್ಕೊಂಡು ಬಂದಿದ್ದು ನಮ್ಮ ಕಾಲದಲ್ಲಿ. ಇವಾಗಿಲ್ಲ, ಇವಾಗ ಕ್ರೋನ್ ಬಂದಿದೆ. ಇವಾಗ ಕ್ರೋನಿಂದನೇ ಎತ್ತಿರ್ತಾರೆ ಆನೆಗಳು. ಆವಾಗ ಆ ಕಾಲದಲ್ಲಿ ಅದು ಚೆಂದಾಗಿತ್ತು. ನಮ್ಮ ಕಾಲದ ನಾವು ಹೇಳ್ತೀವಲ್ಲ, ನಮ್ಮ ಕಾಲದಲ್ಲಿ ಚಾಕ್ರಿ ಭಾಳ ಚೆನ್ನಾಗಿತ್ತು. ನಮಗೆ ಕಷ್ಟ ಇದ್ರೂ ಚಾಕ್ರಿ ಚೆನ್ನಾಗಿ ಕಾಣೋದು. ಆವಾಗ ಯಾರು ಈಗ ನಮ್ಮ ಮಾತು ಕೇಳೋರು. ಅವಾಗ ಈಗ ಆನೆಯವ್ರು ಅಂದರೆ ಆನೆಯವ್ರಿಗೊಂದು ಬೆಲೆ ಕೊಡೋರು, ಆನೆಯವ್ರ ಮಾತು ಕೇಳೋರು. ಇವಾಗ ಹಂಗಿಲ್ಲ. ಈಗ ಏನು ಮಾಡ್ತಾರೆ ಅಂದರೆ ಈ ಪುಸ್ತಕ ಓದ್ಕೊಬಂದು ಪುಸ್ತಕದ ಬದನೆಗೆ ತಿನ್ನಕ್ಕೆ ಬರ್ತಿದೆ ಅಂತ ನಾವು ಹ್ಞೂ ಅನ್ಬೇಕು. ನಾವಿಲ್ಲ ಅನ್ನಂಗಿಲ್ಲ. ಆ ಮಾತಿಗೆ ಹ್ಞೂ ಅನ್ಬೇಕು. ಇಲ್ಲ ಅಂದರೆ ಅದೇ ನಮ್ಗೆ ಗೊತ್ತೇ ನೀವೇನು ಹೇಳ್ತಿದ್ದೀಯಾ ಅಂತ. ಅದೇ ನೀವು ನೋಡ್ದಂಗೆ ಆನೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಲೈನಿಗೆ ಬಂದು ಎಷ್ಟು ಚೆನ್ನಾಗಿ ಆನೆ ನೋಡ್ಕೊಂಡು ಹೋಗ್ತಾರೆ. ಆನೆ ಹೆಂಗೆ ಚೆನ್ನಾಗಿ ಮುಟ್ತಾರೆ. ಇಲ್ಲ ಅಷ್ಟೇ. ಇಲ್ಲಿ ನೀವು ಆದ್ಮೇಲೆ ಅಲ್ಲಿ ಆನೆ ಕ್ರಾಲ್ ಇದೆಯಲ್ಲ, ಆ ಕ್ರಾಲಿಂದ ಒಳಗೆ ನಾವು ನುಗ್ದು ಅಂದರೆ ಪೂರಾ ಜೀವ ಕೈಲಿ ಹಿಡ್ಕೊಂಡು ಹೋಗಬೇಕು. ಈ ಯಾರ್ದಾರ ಮನೆ ಹೋಗ್ರೆ ನಾಯಿ ಹೆಂಗೆ ಓಡಿಸ್ಕೊಬರ್ತು ನೋಡಿ, ಆ ಥರ ಅಲ್ಲಿ ಕಾಡಾನೆ ಓಡಿಸ್ಕೊಬರ್ತಾವೆ ಮನುಷ್ಯನಿಗೆ. ಅವ್ನು ಹೋಗಿ 4 ಆನೆ ಮರ ಹತ್ಬೇಕು, 4-5 ಮರ ಹತ್ತಬೇಕು. ಯಾವ ನಮ್ಮ ಆನೆ ಕೈಲಿ ನಮ್ಮ ಆನೆ ಇದ್ದಾವ, ಆನೆ ಜೊತೆಲಿ ಕಾಡಾನೆ ಐತಾ, ಅದೆಲ್ಲ ಹತ್ತಿ ಮರ ನೋಡಿ ಅವ್ನು ಆವಾಗ ಹೋಗ್ಬೇಕು ಹತ್ರ. ಅಲ್ಲಿ ಕೆಮ್ಮಂಗೂ ಇಲ್ಲ, ಕೆಮ್ಮು ದಡ್ಕಂತ ಬರ್ತಿದ್ದ ಆನೆಗಳು, ಕಾಡಾನೆಗಳು ಓಡಿಸ್ಕೊಂಡು ಬರೋಕ್ಕೆ. ಅಂಥ ಜೀವದ ಮೇಲೆ ಕೈ ಇಟ್ಕೊಂಡು ಹೋಗಬೇಕು. ಆನೆಯವ್ರು ಅಷ್ಟು ಕಷ್ಟ ಇದೆ ಆನೆ ಚಾಕ್ರಿ ಅಂದರೆ. ಈಗ ನಾವು ಕೆಲವರಿಗೇನು ಇಲ್ಲಿ ನೋಡೋಕ್ಕೆ ಸುಲಭ ಕಾಣುತ್ತೆ. ಇದೇನು ಗೊತ್ತಾ, ಈ ಆನೆ ಏನು ಗೊತ್ತಾ, ಆನೆ ನೀವು ಇಲ್ಲಿ ಈಗ ನಿಮ್ಮ ಮಣ್ಣು ನೋಡಿಲ್ಲ. ಈಗ ಹೆಂಗಸರಿಗೆ ಇದು ತವ್ರ ಮನೆ ಇದ್ದಂಗೆ ಕಾಡು. ಆನೆಗೆ ಹೆಂಗಸರಿಗೆ ತವ್ರ ಮನೆ ಹೆಂಗಿರುತ್ತೆ ಹಂಗೆ ಕಾಡು. ಆನೆಗೆ ತವ್ರ ಮನೆ. ಈಗ ನೋಡಿ ಅಲ್ಲಿ ಹೋಗ್ಬಿಟ್ಟು ಏನು ಗೊತ್ತಾ, ಹೆಂಗಸರು ನೋಡಿ ತವ್ರ ಮನೆಗೆ ಹೋಗ್ಬಿಟ್ರೆ ಬಾರಿ ಹೋಗೋಣ, ತಡಿ ಅಮ್ಮಗೆ ಮಾತಾಡಬೇಕು, ಅಣ್ಣಗೆ ಮಾತಾಡಬೇಕು, ಅವ್ರಿಗೆ ಮಾತಾಡಬೇಕು ಅಂತಾರೆ. ಹಾಗೆ ಅದೂ ಅಷ್ಟೇ. ಅಲ್ಲಿ ಹೋಗಿ ನೀವು ಮಾತ್ರ ನಿಮ್ಮ ಮಾತು ಕೇಳಲ್ಲ. ಯಾವಾಗವರಿಗೆ ಕಾರನ್ನೇ ಓಡಿಸಿ ಅದು ಆನೆ ಬಿಚ್ಕೊಂಡು ನಾವು ಕುತ್ಕೊಂಡಿರ್ತಾಗ ನಮ್ಮ ಮಾತು ಕೇಳಲ್ಲ. ಅದು ಕುತ್ಕೊಂಡ ಮೇಲೆ ನಮ್ಮ ಮಾತು ಕೇಳೋದು ಅವರು. ಆವಾಗಲೇ ತರಬೇಕು ನಾವು ಜೀವದ ಮೇಲೆ ಆಸೆ ಬಿಟ್ಕೊಂಡು ಹೋಗಿ ಅದು ಬಿಚ್ಕೊಂಡು ಬರಬೇಕು. ಕ್ರಾವಲ್ ನೋಡಿ, ಈಗ ನಮ್ಮ ಕಾಲದಲ್ಲಿ ಕ್ರಾವಲ್ ಕಟ್ಟಿ ನಾವು ಆನೆಯವ್ರು ಕಟ್ಟಿದ್ರು. ಈ ಕ್ರಾವಲ್ಗಳಿದಲ್ಲ ಆನೆಯವ್ರು ಕಟ್ಟಿದ್ರು. ಈಗ ಇಂಜಿನಿಯರ್ ಬಂದ್ರೆ ಅದಕ್ಕೆ ಆ ಕಟ್ಟಕ್ಕೆ ಇಂಜಿನಿಯರ್. ಈಗ ಇಂಜಿನಿಯರ್ ನೋಡಿ, ನಮ್ಮ ಕಾಲದಲ್ಲಿ ಬರೀ 12 ಅಡಿ ಹುಟ್ಟಿದ್ವು ನಾವು. 12 ಅಡಿ ಅಗಲ, 12 ಅಡಿ ಹೊರಗಡೆ ಗುಂಡಿ ತೆಗೆದಿದ್ವು. ಯಾಕೆ 12 ಅಡಿ ಅಂದರೆ ಆನೆ ದೊಡ್ಡದಿರಲಿ ಸಣ್ಣದಿರಲಿ ಜಾಸ್ತಿ ಓಡಾಡಬಾರ್ದು ಅದರಲ್ಲಿ. ಈಗ ಫ್ರೀ ಇದ್ಬಿಟ್ರೆ ಅದಕ್ಕೆ ಬುದ್ಧಿ ಕಲ್ಸೋಕ್ಕಾಗಲ್ಲ. ಈಗ ಆನೆ ಕ್ರಾವಲ್ ಅಂದರೆ ಏನು ಗೊತ್ತಾ, ಅದು ಒಂದು LKG ಇದ್ದಂಗೆ. ಈ ಮಕ್ಳಿಗೆ LKG ನಾವು ಸೇರಿಸ್ತೀವಲ್ಲ, ಅದು LKG. ಆನೆ ಕ್ರಾವಲ್ ಒಳಗೆ ಹಾಕ್ಬೇಕಾದ್ರೆ LKG ಇದ್ದಂಗೆ ಇಂದ ಕಲಿಸ್ಬೇಕು ಅದಕ್ಕೆ ನಾವು. ಇಂದನೇ ಅದಕ್ಕೆ ಕಲಿಸಿ ಒಳಗೆ, ಆಮೇಲೆ ಅದು ಸರಿ ಈ ಕಲಿತು ಅಂದರೆ ಹೊರಗಡೆ ತೊಗೊಳ್ತೀವಿ ನಾವು. ಹೊರಗಡೆ ತೆಗೆದು ಆಮೇಲೆ 1ನೇ ಕ್ಲಾಸಿಂದ ಓದಿಸೋದು. SLC ಯಾವಾಗ ಮುಗೀತು ಆವಾಗ ನಮ್ಮ ಕೈಗೆ ಬಂದಿತ್ತು ಆನೆ ಅಂತ. ಆ ಥರ ಆ ಪಾಠ ಅದು.
ಅಷ್ಟೆಲ್ಲ ಕಷ್ಟ ಇದೆ ಆನೆಯವರಿಗೆ. ಈಗ ಅಷ್ಟೆಲ್ಲ ಆಫೀಸರ್ ಹೇಳ್ತಾರೆ ಬಿಡಿ, ಆಫೀಸರಿಗೆ ಪಾಪ ಗೊತ್ತಿಲ್ಲ, ಅವ್ರು ಬಂದು ಹೇಳ್ತಾರೆ. ಈಗ ಆಫೀಸ್ರು ಆನೆಯವ್ರ ಮಾತಿನ ಆಫೀಸರಿಗೆ ಕೇಳ್ತಾಯಿಲ್ಲ. ಈಗ ನಮ್ಮ ಕಾಲದಲ್ಲಿ ಕೇಳ್ತಿದ್ರು, ಈಗ ಕೇಳಲ್ಲ ಬಿಡಿ. ಈಗ ಆನೆಯವರೇ ಒಂದು ಕಡೆ, ಆಫೀಸರೇ ಒಂದು ಕಡೆ. ಆಫೀಸ್ ಏನು ಹೇಳ್ತಾರೆ ಹ್ಞೂ ಅನ್ಬೇಕು ಆನೆಯವ್ರ ಮಾತು ಯಾರೂ ಕೇಳಲ್ಲ. ಆನೆಯವ್ರ ಕಷ್ಟ ಯಾರೂ ಕೇಳ್ತಾನೂ ಇಲ್ಲ, ಕೇಳೋದು ಇಲ್ಲ ಈಗಿನ ಕಾಲದಲ್ಲಿ. ಹಾಗೆ ಅವಾಗ ಅಷ್ಟೆಲ್ಲ ಕಷ್ಟ ಬಿದ್ದು ಆನೆ ಸಾಕಬೇಕಿತ್ತು. ಈಗ ನಮ್ಮ ಕಾಲದಲ್ಲಿ ನೋಡಿ, ನಮ್ಮ ಕಾಲದಲ್ಲಿ ನಾವು ಹೊರಗಡೆ ಹೋಗ್ಬಿಟ್ರೆ ಯಾರ್ದಾರ ಕೊಟ್ಟಿಗೆಯಲ್ಲಿ, ಇಂಥ ಕೊಟ್ಟಿಗೆಯಲ್ಲಿ ಇಲ್ಲ ಯಾರ್ದಾರ ಬಸ್ತು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಬೇಕಿತ್ತು. ಬೇಸಿಗೆ ಇದ್ದರೆ ಅದರ ಮದ್ದು ಕಲ್ಗೆ ಇರ್ತಿದ್ವು. 6 ತಿಂಗಳು 9 ತಿಂಗಳು ಇರಬೇಕಿತ್ತು ಹೊರಗಡೆ, 3 ತಿಂಗಳು ಮಾತ್ರ ಊರಾಗೆ. ಆವಾಗ ಬಿಡಿ ಕಾಡಲ್ಲಿ ತಿನ್ನೋಕೆ ಅನ್ನನೂ ಇರ್ತಿದ್ದಿಲ್ಲ ಕೆಲವು ಟೀಮಿಗೆ. ನಾವು ಕೆಲವು ಆನೆಗೆ ಭತ್ತ ಗಿತ್ತ ಕೊಡ್ತಿದ್ವು. ಆ ಭತ್ತನ ಕುಟ್ಟಿ ನಾವು ಆ ಮರದಲ್ಲಿ ಕೇರಿ ಅದು ಗಂಜಿ ಮಾಡಿ ಕುಡಿತಿದ್ವು. ಅಷ್ಟು ಕಷ್ಟ ಇತ್ತು ಅವಾಗ. ಈಗ ಕ್ರಾಲಲ್ಲಿ ಇವಾಗ ಪಳಗಿಸ್ತಾ ಇದ್ದಾರೆ. ಮೊದಲೆಲ್ಲ ಬಳ್ಳಿಯಲ್ಲಿ ನಮ್ಮ ಈ ಕಡೆ ಮದ್ದಿಗೂಡು ಆ ಕಡೆ ಎಲ್ಲ ಮರದ ಕಟ್ಟಿ ಇಲ್ಲ ಇಲ್ಲೂ ಕಳ್ಸ್ಬೋದು. ಅದು ಇದು ಕ್ರಾಲಿಂದ ಬೇಗ ಅದ್ರಲ್ಲಿ ಕೈಗೆ ಬರ್ತದಾನೆ. ಅದರಲ್ಲಿ ಆಮೇಲೆ ಡ್ಯಾಮೇಜ್ ಆಗಲ್ಲ, ದಂತ ಡ್ಯಾಮೇಜ್ ಆಗಲ್ಲ. ಇದ್ರಲ್ಲಿ ಡ್ಯಾಮೇಜ್ ಆಗುತ್ತೆ. ನೀವೀಗ ಮರ ಕಟ್ಟಿ ಹಾಕ್ತೀವಲ್ಲ, ಅದರಲ್ಲಿ ಕಾಲು ಕೊಳಿಯೋಕ್ಕೂ ಇರ್ತೈತೆ, ಕುತ್ತಿಗೆ ಕೊಳ್ತು ಬಿಡ್ತದೆ. ಕುತ್ತಿಗೆ ಎಲ್ಲ ಗಾಯ ಆಗಿಬಿಡ್ತದೆ, ಕುತ್ತಿಗೆ ಕಾಲೆಲ್ಲ ಕೊಳಿಯೋಕ್ಕೂ ಚಾನ್ಸ್ ಇರ್ತದೆ. ಇದು ಕ್ರಾವಲಲ್ಲಿ ಗಾಯ ಆಗೋಕ್ಕೆ ಚಾನ್ಸ್ ಇರಲ್ಲ. ಕ್ರಾವಲು ಕಲಿಯೋಕ್ಕೆ ಒಳ್ಳೆಯದೇ ಬುದ್ಧಿ. ಅಂದರೆ ಅಷ್ಟಿರಬೇಕು, ಇಕ್ಕಟ್ಟಿರಬೇಕು. ಕ್ರಾವಲ್ ಇಕ್ಕಟ್ಟಲ್ಲಿ ಇರಬೇಕು. ಈಗ ಕಲ್ಲದಿ ತೊಗೊಂಡೋಗಿ ಅರ್ಮಿನ ಕುಣಿಸಿ ಕಳ್ಳ ಮತ್ತು ಅವ್ನು ಕರಿಯೋದು ಬಿಡ್ತಾನೆ, ಕದ್ದೆ ಕರೀತಾನೆ. ಅವನಿಗೆ ಶಿಕ್ಷೆ ಕೊಡೋದಾಗುತ್ತೆ. ಅವ್ನು ಸೊಳ್ಳೆಯಲ್ಲಿ ಕಚ್ಚಬೇಕು, ಸೊಳ್ಳೆನೂ ಕಚ್ಚಬೇಕು, ಅವನಿಗೆ ರಿಮಾಂಡ್ ರೂಮಲ್ಲೂ ಹಾಕಬೇಕು. ಹಾಗಿದ್ರೆ ಅವನು ಹೆದರೋದು ಮುನ್ನ ಕರಿಬಾರ್ದಪ್ಪ ಅಂತ. ಹಾಗೆ ಕ್ರಾವಲು ಅಷ್ಟೇ, ಕ್ರಾವಲ್ ಸಣ್ಣನೇ ಇರಬೇಕು, ದೊಡ್ಡ ಇರಬಾರ್ದು. ಕ್ರಾವಲ್ ದೊಡ್ಡಕ್ಕೆ ಇರಬಾರ್ದು. ಈಗ ಕಟ್ಟಲ್ಲ ಇಲ್ಲಿ 25-30 ಆ ಥರ ಕ್ರಾವಲಲ್ಲ. ಇದ್ರಲ್ಲಿ ಹಲ್ಲು ಮುರ್ಕೊಳ್ಳೋಕ್ಕೂ ಚಾನ್ಸ್, ಅದು ಮುರ್ಕೊಳ್ಳೋದು. ನಮ್ಮ ಕಾಲದಲ್ಲಿ ನಾವು ಕ್ರಾವಲ್ ಮಾಡ್ತಿಲ್ಲ, ಹಲ್ಲು ಮುರಿಯೋಕ್ಕೂ ಚಾನ್ಸ್ ಇಲ್ಲ, ಹಲ್ಲು ಡ್ಯಾಮೇಜ್ ಮಾಡ್ಕೊಳ್ಳೋ ಚಾನ್ಸ್ ಇರ್ತಿದ್ದಿಲ್ಲ ಅವಾಗ. ನೀವು ಎಷ್ಟು ಕ್ಯಾಪ್ಚರಿಂಗ್ ಹೋಗಿದ್ದೀರಾ ನೀವು? ನಾನು ಸುಮಾರು 6 ಆನೆ ಹೋಗಿದ್ದು ಸರ್, 6-7 ಆನೆ ಹಾಕಿದ್ವಿ ಕ್ಯಾಪ್ಚರಿಗೆ. ಯಾವ್ಯಾವ ಆನೆ ನೀವು ನಿಮ್ಮ ಜೊತೆ ಯಾವ್ಯಾವ ಆನೆ ಬಂದಿತ್ತು ಅವಾಗ? ನಾವು ಜಾಸ್ತಿ ಅಂದರೆ ನನ್ನ ಶಂಕರ್ ಇತ್ತು. ಶಂಕರು ಮತ್ತು ಟಸ್ಕರು ಇವೆರಡೇ ಮೇನಲ್ಲಿ ಆ ಕಾಡಾನೆ ಹಿಡಿಯೋಕ್ಕೆ. ಭಾಸ್ಕರ ಮೈಸೂರು, ಅದು ನಮ್ಮಲ್ಲಿ ಇದ್ದಿಲ್ಲ. ಮೈಸೂರಲ್ಲಿ ಇತ್ತು. ಮೈಸೂರು ಕಡೆ ಅದು ಸಕಲೇಶ್ಪುರ ಆ ಕಡೆ ಭಾಗದಲ್ಲಿ ಬಂದಿಲ್ಲ. ಅಲ್ಲಿ ಏನು ಕೆಲಸ ಮಾಡ್ತೀನಿ ಏನು ಗೊತ್ತಾ, ಈಗ ನೋಡಿ ನಾವು ಸಕ್ಕರೆ ಬೆಲ್ಲ ಆನೆ ಯಾವತ್ತೂ ಹಿಡಿಯೋಕ್ಕೆ ಹೋಗಲ್ಲ ಅಂತಾರೆ. ನಾನೇನು ಹೇಳ್ತೀನಿ, ಇಲ್ಲಿ ಒಂದು ಸತಿ ಅಂಬಾರಿ ನನ್ನ ಕಾಲದಲ್ಲಿ ಸಾಗರ್ ಫಸ್ಟ್ ಹೋಗಿದ್ವು ಅಂಬಾರಿಗೆ. ಯಾವಾಗ ಬಾಬು ಅಂತ ಮಾವತ ಅಂಬಾರಿ ಬಿಗಿಬೇಕಂತ ಇತ್ತು. ಅಂಬಾರಿ ಹೊಸ ಅಂಬಾರಿ ಈಗ ಮಾಡಿದ್ದಾರೆ. ನಮ್ಮ ಕಾಲದಲ್ಲಿ ದೊಡ್ಡ ಅಂಬಾರಿಗಳಿದ್ದಿಲ್ಲ, ಸಣ್ಣ ಮರದ್ದು ಅದೇ ಬಿಕ್ಕೊಂಡು ಅದರಲ್ಲೇ ಗುಡಿ ಕುಣಿಸ್ಕೊಂಡು ಒಳಗೆ ಹೋಗ್ತಿದ್ವು ಅಂಬಾರಿ. ಶಂಕರ್ ನಾನು ತರೀಕೆರೆ ಹೋಗಿದ್ದೆ ಅಂಬಾರಿ, ಭದ್ರಾ ತೀರ್ಥಹಳ್ಳಿ, ಹೊಸನಗರ ಪೂರ ಈ ಕಡೆ ಎಲ್ಲ ಸುತ್ತಿದ್ದೀನಿ ಅಂಬಾರಿಗೆ, ಇದ್ರದ್ದು ಅಂಬಾರಿ ತೊಗೊಳಗೆ ಬರೋಕ್ಕೆ. ಆವಾಗ ಸಣ್ಣ ಇದು. ಅವಾಗೇನಾಯಿತು, ಇಲ್ಲಿ ಶಿವಮೊಗ್ಗದಲ್ಲಿ ದೊಡ್ಡ ಅಂಬಾರಿ ಮಾಡಿದ್ರು. ಅರಮನೆ ಐದು ನೋಡಿ ಇದ್ರದ್ದು. ಎಷ್ಟನೇ ಇಸ್ವಿಲಿ? ಇವಾಗ ನಮ್ಮಮ್ಮ ಅಂದರೆ 2004-2005 ಫಸ್ಟ್ ಹೊತ್ತಿದ್ದು ಯಾವುದು ಶಿವಮೊಗ್ಗದ್ದು ಅಂಬಾರಿ? ಸಾಗರೇ ಫಸ್ಟ್ ಹೊತ್ತಿದ್ದು. ಸಾಗರ ಅದೇ ಫಸ್ಟ್ ಮೊದಲೇ ಹೊಟ್ಟಿದ್ವು, ಅದು ಈ ಅಂಬಾರಿ ಇದ್ದಿಲ್ಲ ಅವಾಗ. ಅಲ್ಲ ಈಗ ಹೊಸದ ಅಂಬಾರಿ ಫಸ್ಟ್ ಸಾಗರ. ಎಷ್ಟನೇ ಇಸ್ವಿ ಇರ್ಬೋದು ಅಂದಾಜು ಒಂದು 2006-2007 ಇರ್ಬೋದು ಸಾಗರ. ಸಾಗರ ಹಂಗಾರೆ 20 ವರ್ಷ ಅಂಬಾರಿ ಹೊಡಿತದು ಸರ್. ಅದು 94 ಹಿಡ್ಕೊ ಬಂದಿದ್ದು. ಅವಾಗ ಸಣ್ಣ ಮರಿ ಅದು ನಾವು ತಂದ್ಬೇಕಾದ್ರೆ ಹೇಳಿದ್ವಿ ಸಾಗರದಲ್ಲಿ. ಫಸ್ಟು ಅದು ಎಲ್ಲಿಗೆ ಬಂತು, ನಿಮ್ಮ ಇದಕ್ಕೆ ಬಂತು, ಅದು ಎಂಥದ್ದು ಊರಂತ ಅಥವಾ ಅಲ್ಲಿಗೆ ಬಂದಿತ್ತು. ಆಮೇಲೆ ಅಲ್ಲಿ ನಾವು ಓಡಿಸ್ಬಿಟ್ಟು ಗಾಡಿ ಹಿಡಿಯೋದು ಬೇಡ, ಇದು ಮರಿ ಅಂತ ತೊಗೊಂಡು ಓಡಿಸ್ಬಿಟ್ಟು ಹೋಗ್ಬಿಡ್ತು. ಆಮೇಲೆ ಮತ್ತೆ ಸಾಗರಿಗೆ ಬಂತು. ನಾವು ಆವಾಗ ದಾಂಡೇಲಿಯಲ್ಲಿದ್ದೆ ಆನೆ, ನಮ್ಮ ಮನೆ ದಾಂಡೇಲಿಯಲ್ಲಿದ್ದು. ಆವಾಗ ಅಲ್ಲಿಂದ ಮತ್ತೆ ಹಿಡಿದು ಈ ಕಡೆ ನಾನು ಆನೆ ಕಳಿಸ್ಬಿಟ್ಟು ಮತ್ತೆ ನಾವು ದಾಂಡೇಲಿಗೆ ಬಿಟ್ಟು. ಆವಾಗ ನಾನು ಕಾವೇರಿ ಮತ್ತು ಇದು ಗಂಗೆ ಮತ್ತು ಕಪಿಲ ಗಾಯತ್ರಿ ಅಂತ 3 ಆನೆ ಅಲ್ಲಿದ್ದು. ಕಪಿಲ, ಗಾಯತ್ರಿ, ಗಂಗೆ 4 ಆನೆ ಅಲ್ಲಿ ಇದಕ್ಕೆ ಹಾಕಿದ್ರು ದಾಂಡೇಲಿಗೆ. ಅದು ಎಲ್ಲಿಂದ ಅದು ಜನಕ್ಕೆ ಅಂಬಾರಿ ಇದು ಕೊಡೋಕ್ಕೆ, ರೈಡಿಂಗ್ ಮಾಡೋಕ್ಕೆ ಅಲ್ಲಿದ್ದು. ಆವಾಗ ಅಲ್ಲಿಂದ ನೆಕ್ಸ್ಟ್ ಇದ್ದಿದೆ 94 ಇದ್ದಿದ್ದು ಅದು ಆನೆ ಸಾಗರದಲ್ಲಿ. ಆವಾಗ ಅದ್ರ ಮೇಲೆ ಏನಾಯಿತು, ಇತ್ತಪ್ಪ 2010 ಮೇಲೇ ಅಂಬಾರಿ ಅದು ಬಂದಿತ್ತು. ಆಮೇಲೆ ಏನಾಯಿತು, ನಾವು ಬಾಬು ಆಗಲ್ಲ ಅಂತ ಅವನೇ ಮಾವತ. ಅಂದರೆ ನಾವೆಲ್ಲ ಕ್ಲೋಸ್ ಅಲ್ಲ, ನಾವು ಏನು ಮಾತಾಡ್ತೀವಿ ನಮ್ಮ ಮಾತು ಯಾರು ತೆಗಿತಿದ್ದಿಲ್ಲ. ನಾನೇನು ಮಾಡಿದೆ, ಬಾಬು ಒಂದು ಕೆಲಸ ಮಾಡೋಣ, ಆಗಲ್ಲ ಅಂತ ಹೇಳಬಾರ್ದು. ಯಾಕಂದರೆ ನಮ್ಮ ಕೆಲಸ ಮಾಡೋಣ, ಅವನು ಪ್ರಯತ್ನ ಮಾಡೋಣ. ಕ್ಲೋನ್ ಬಂದರೆ ಆಗಲ್ಲ ಅಂದ ಅವನು. ಬೇಡ ನೀನು ಕೂತ್ಬೇಡ, ನಾನು ಕೂತ್ಕೊತೀನಿ, ಅದು ಹೊತ್ಕೊಂಡು ಹೇಳಿ ನನಗೆ ಓಡಲಿ, ಇನ್ನೇನು ಹೇಳ್ಬೇಡ, ನಾನು ಮಾಡಿದ್ದೀನಿ ಅಂದೆ. ಅವನು ಆಯಿತು ಹ್ಞೂ ಅಂದ. ಹೋಗಿ ಆನೆ ತೊಗೊಂಡಾಗ ನಿಲ್ಲಿಸ್ಕೊಂಡೆ. ಕ್ರೌನ್ ಬಂತು, ಕ್ರೌನಲ್ಲಿ ಇಟ್ಟು ಅಂಬಾರಿ ಇಟ್ಟು ಎಲ್ಲಿ ತನಕ ಹೋಯ್ತು, ಅಮೀರಮ್ಮ ಸರ್ಕಲ್ ತನಕ ಹೋಯ್ತು ಅಂಬಾರಿ. ಭಾಳ ಕಷ್ಟದಿಂದ ಹೊತ್ಕೊಂಡಿತ್ತು, ಪಾಪ ಗೊತ್ತಿಲ್ಲಲ್ಲ, ಭಾಳ ತೂಕ ನಿಂತಲ್ಲ, ಭಾಳ ಕಷ್ಟದಿಂದ ಹೋಯ್ತು. ಎಲ್ಲಿಗೆ ಅಮೀರಮ್ಮ ಸರ್ಕಲ್ ಹೋಯ್ತು. ಆವಾಗ ಅವ್ರು ಬಂದು ಯಾರೋ ನಿಮ್ಮ ಮಠದವರು, ಸರ್ ಈ ಕಡೆ ನಾವು ವೈರ್ಗಿರಿಯನ್ನು ಬಿಚ್ಚಿಲ್ಲ, ಅಂಬಾರಿ ಇಲ್ಲಿಗೆ ಬಿಚ್ಚಿಬಿಡೋಣ. ಆಯಿತು ಬಿಚ್ಚೋಣ. ಆಮೇಲೆ ಅಲ್ಲಿಗೆ ಅಂಬಾರಿ ಬಿಚ್ಚಿತು.
ಬಿಚ್ಚಿದ ಕೂಡಲೇ ನಿಮ್ಮ ಸುವರ್ಣ ಟಿ ವಿಯವರು ಬಂದುಬಿಟ್ರು. ಕಾರಣ ಏನು ನೀವು ಬಿಚ್ಚಿದ್ರಿ, ಯಾಕೆ ಬಿಚ್ಚಿಬಿಟ್ರಿ, ಅಲ್ಲಿ ತನಕ ಹೋಗ್ಬಿತ್ತಲ್ಲ ಯಾಕೆ ಬಿಚ್ಚಿರಿ ಅಂತ. ನಮಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಕೇಳಿ ಮಠದವ್ರಿಗೆ. ಆಮೇಲೆ ಇಲ್ಲ ನೀವು ಸಾಯಂಕಾಲ ಇನ್ನು ಸ್ವಲ್ಪ ಅಲ್ಲಿ ಬಂದು ಹೋಗಿ ನಮ್ಮ ಆಫೀಸಿಗೆ ಅಂತ ಆಯ್ತು ದೀಪ್ ಗಿಪ್ ಕಲ್ಸೆ ಬರ್ತೀನಿ, ನಮ್ಮ ಎರಡು ಮಾತಾಡಬೇಕು ನಿಮಗೆ, ಆಯ್ತು ನಾನು ಬರ್ತೀನಿ. ಆಮೇಲೆ ಅಲ್ಲಿಗೆ ಹೋದೆ ನಾನು. ನೀವು ಅಂಬಾರಿ ಬಿಗಿಬೇಕಾದ್ರೆ ಆನೆ ಯಾಕೆ ಹಿಂಗೆ ತಿರುಗ್ತಾ ಇತ್ತಲ್ಲ, ಆನೆ ಯಾಕೆ ಹಂಗೆ ಮಾಡ್ತಾ ಇತ್ತಲ್ಲ, ಯಾಕೆ ಅಲ್ಲಿ ತನಕ ಬಿಚ್ಚಿಬಿಟ್ರಿ ಅಂಬಾರಿ ಎಲ್ಲ ಸರ್. ನಾನು ಕೆಲಸ ಮಾಡಿ ತಾಲೀಮ್ ಇಲ್ಲದೆ ಯಾವುದು ಕುಸ್ತಿ ಆಡಲ್ಲ. ಆಡ್ತಾರಾ? ಕುಸ್ತಿ ಆಡೋಕ್ಕೆ ಯಾವತ್ತೂ ತಾಲೀಮ್ ಬೇಕೇ ಬೇಕು. ತಾಲೀಮ್ ಇಲ್ಲದೆ ಕುಸ್ತಿ ಆಡೋಕ್ಕಾಗಲ್ಲ. ನಮ್ಮ ಆನೆಗೆ ತಾಲೀಮೇ ಇಲ್ಲ. ನೀವು ಮೈಸೂರು ಆನೆಗೆ 3 ತಿಂಗಳು ಮಧ್ಯಾಹ್ನ ತರ್ಸ್ಕೊತೀರಿ. ಅದಕ್ಕೆ ಸ್ಪೆಷಲ್ ರೇಷನ್ನು, ಅದಕ್ಕೆ ತಾಲೀಮ್ ಅಂಬಾರಿ ಹೊತ್ಕೊಂಡು ಹೋಗೋದು, ಮಣ್ಣು ಹೊತ್ಕೊಂಡು ಹೋಗೋದು, ಮಳ್ಳು ಹೊತ್ಕೊಂಡು ಹೋಗೋದು, ಮಳ್ಳಿನ ಮೂಟೆ ಹೊತ್ಕೊಂಡು ಹೋಗೋದು ಎಲ್ಲ ಟ್ರೈನಿಂಗ್ ಕೊಡ್ತಾಯಿದ್ರಿ. ನಮ್ಮ ಶಿವಮೊಗ್ಗದಲ್ಲಿ ನೀವು ನಾಳೆ ಅಂಬಾರಿ ಇದೆ ಅಂದರೆ ಇವತ್ತು ಬರ್ತೀರಿ, ಅಂಬಾರಿಗೆ ಆನೆ ಬೇಕು ಅಂತೇಳಿ. ಮತ್ತು ನಾವು ಆನೆ ಹೆಂಗೆ ಹೊರತೆ ಅಂಬಾರಿ? ಅಷ್ಟಾರ ಹೊತ್ಕೊಬಂತು ಅದೃಷ್ಟಾನಿ, ಅಷ್ಟಾರ ಹೊತ್ಕೊಬಂತು ಅದಕ್ಕೆ ಅದೃಷ್ಟಾನಿ. ಹೆಂಗೋ ಆನೆ ಹೊತ್ಕೊಬಂತು ಅಂತೇಳಿ ನಮ್ಮನೆ ಹೊತ್ಕೊಬಂತು ಅಂತ ನಾನು ಇದು ಮಾಡಲ್ಲ. ಅಷ್ಟಂತಲ್ಲ, ಅದಕ್ಕೆ ನೀವು ಆಶ್ಚರ್ಯ ಮಾಡಬೇಕು. ಇನ್ಮೇಲೆ ಒಂದು ಕೆಲಸ ಮಾಡಿ ಹೇಳಿ ನೀವು ಸ್ವಲ್ಪ ತಾಲೀಮ್ ಕೊಡೋಕ್ಕೆ ಅಂದೆ. ಆಯಿತು ಸ್ವಲ್ಪ ಇನ್ಮೇಲೆ ಹಂಗೆ ಮಾಡೋಣ ಅಂತಾಯ್ತು. ಆಮೇಲೆ ನಾವು ಬಂದು ಅಷ್ಟೆಲ್ಲ ಟ್ರೈನಿಂಗ್ ಹೇಳಿ ಬಂದುಬಿಟ್ಟೆ. ಬಂದಿದ್ದ ಕೂಡಲೇ ನಮಗೆ ಟ್ರೈನಿಂಗ್ ಹಾಕಿದ್ರು. ಎಲ್ಲಿಗೆ? ನಿಮ್ಮ ಇದಕ್ಕೆ ತಿತ್ಮತಿಗೆ, ಅಲ್ಲಿ ಟ್ರೈನಿಂಗ್ ಹಾಕ್ತರು. ಟ್ರೈನಿಂಗ್ ಹಾಕಿದ್ಮೇಲೆ ಟ್ರೈನಿಂಗಿಗೆ ಹೋದೆ ನಾನು. ಟ್ರೈನಿಂಗಿಗೆ ಹೋಗಿದ್ದ ಕೂಡಲೇ ಆವಾಗ ಏನು ಟ್ರೈನಿಂಗಲ್ಲಿ ಆನೆ ಬಿಗಿಯೋದು ಹೆಂಗೆ, ಆನೆಗೆ ಬೇಡಿ ಹಾಕೋದು ಹೆಂಗೆ. ನಾನು ಹೇಳಿದೆ ಸರ್ ನನಗಿಂದು 1 ವರ್ಷ 6 ತಿಂಗಳಿದೆ ಅಷ್ಟೇ ರಿಟೈರ್ಡಿಗೆ, ಇದೆಲ್ಲ ನಾವು ಕಲ್ತು ಬಿಟ್ಟಿರೋದು, ನಮಗೆ ಯಾಕೆ ಆಯ್ತು ಸಾವಿರ ಈಗ ಹಾಕಿದ್ದೀವಿ, ನೀವು ಬನ್ನಿ ಕುತ್ಕೊಳ್ಳಿ ಸುಮ್ಮನೆ ಅಂತ ಆಯ್ತು ನಮ್ಗೆ ಕೂರಿಸ್ಬಿಟ್ಟು. ಆಮೇಲೆ CCF ಬಂದರು. ಆಮೇಲೆ ನಮಗೆ ಒಳಗೆ ಟಿ ವಿಯಲ್ಲಿ ಹಾಕಿ ತೋರಿಸ್ತಾಯಿದ್ರು ಏನೋ ಆನೆ ಹಿಡಿಯೋದು ಹೆಂಗೆ, ಆನೆಗೆ ಇಂಜೆಕ್ಷನ್ ಹೊಡಿಯೋದು ಹೆಂಗೆ ಅಂತ. ಆಮೇಲೆ ಅದೆಲ್ಲ ನೋಡಿದೆ ನಾನು. ಆಮೇಲೆ ಈ ಆನೆಗಳಲ್ಲಿ ಈ ಗುಂಪು, ಒಂದು ಆನೆ ಗುಂಪು ತೋರಿಸ್ರು, ಇದರಲ್ಲಿ ಗಂಡಾನೆ ಎಷ್ಟಿದ್ದಾವೆ ಹೆಣ್ಣಾನೆ ಎಷ್ಟಿದ್ದಾವೆ ಅಂತ. ನಮಗೆಲ್ಲ ಅನುಭವ ಇತ್ತಲ್ಲ. ನಾನು ಮತ್ತೆ ಅದ್ರಲ್ಲಿ ಒಂದೇ ಗಂಡಾನೆ ಇರೋದು, ಬಾಕಿ ಪೂರ ಹೆಣ್ಣಾನೆ ಅಂದೆ. ಅಷ್ಟು ಹೇಳೋಕ್ಕೋ ಹಿಂದಿಂದ ಬಂದು ಸಾಹೇಬರು ಬಂದು ತಟ್ಟರು. ಪರವಾಗಿಲ್ಲ, ಒಂದೇ ಗಂಡಾನೆ ಇರೋದಲ್ಲಿ ಪೂರ ಹೆಣ್ಣಾನೆ, ಹೌದು ಕರೆಕ್ಟೇ ಸಾವಿರ ಅಂದು. ಆಯಿತು ಅಂದರೆ ಆಮೇಲೆ ನಾನು CCF ಮಾತಾಡಬೇಕು ಅಂದರು. ಆಫೀಸಿಗೆ ಹೋದರು ಸಾಹೇಬ್ರ ಒಳಗೆ, ನಾನು ಹೋದೆ. ಆಮೇಲೆ ನಾನು ಹೋದೆ, ಅವರು DF ಎಲ್ಲ ಬಂದರು. ಹೋದೆ ಸರ್, ಕೆಲಸ ಮಾಡಿ ಯಾರಿಗಾಗಲಿ ಟಿ ವಿಯಲ್ಲಿ ತೋರಿಸ್ಬೇಡಿ. ಈಗ ಪಿಕ್ಚರ್ ನೋಡಿ ನಾವು ಶೂಟಿಂಗ್ ಕಲೆಗೆ ಆಗ್ತಿತ್ತಾ, ನಾವು ಹೀರೋ ಆಗೋಕ್ಕಾಗತ್ತಾ? ಆಗಲ್ಲ. ಟಿ ವಿಯಲ್ಲಿ ತೋರಿಸ್ಬೇಡಿ, ನಿಜವಾದ ಮಾಡಿಸಿ ಖರ್ಚಿ ಆನೆಗಳು. ಸಕ್ಕರೆ ಬೆಲ್ಲ ಆನೆಗೆ ಹಾಕಿ, ಅಂಬಾರಿಗೆ ಹಾಕಿ, ಆನೆ ಹಿಡಿಯೋಕ್ಕೂ ಹಾಕಿ, ಇಂಜೆಕ್ಷನ್ ಆನೆ ಹಿಡಿಯೋಕ್ಕೆ ಹಾಕಿ, ಅವರು ಸ್ವಲ್ಪ ಕಲಿತಾರೆ ನಮ್ಮವರು. ಈಗ ನಮಗೇನೋ ಅನುಭವ ಐತೆ, ನಾವು ಹಿಡ್ಕೊಂಡ್ಬಿಡ್ತೀನಿ ಬಿಡಿ. ಅವ್ರಿಗೇನು ಅನುಭವ ಇದೆ? ಅವ್ರಿಗೆ ಅನುಭವ ಕೊಡೋರು ಯಾರು? ಈಗ ಅವ್ರು ಕಲಿಬೇಕಾ? ಕಲಿತರೆ ಕೆಲಸ ಮಾಡೋಕ್ಕಾಗುತ್ತಾ ಅಂತ ಹೇಳಿದೆ ಅಲ್ಲಿ CCFಗೆ. ಒಂದು ಕೆಲಸ ಮಾಡಿ ನೆಕ್ಸ್ಟ್ ನಾನು ಅಂಬಾರಿಗೆ ಹಾಕ್ತೀನಿ, ಅಂಬಾರಿವರೆಗೆ ಸಕ್ಕರೆ ಬೆಲ್ಲ ನಾನು ಶಿವಮೊಗ್ಗ ನನಗೆ ಕಳಿಸ್ತೀನಿ ಅಂತ. ಅಂದರೆ ನಾನು ನೋಡಿ 94 ತನಕ 2020 ತನಕ ನಾನು ಡ್ಯೂಟಿ ಮಾಡಿದೆ. ಒಂದಾನೇನು ಕಳಿಸಿಲ್ಲ ಅವರು ಅಲ್ಲಿಗೆ ಮೈಸೂರಿಗೆ. ಅಂಬಾರಿಗೆ ಒಂದಾನೆ ಹೋದಾಗ ಯಾವ ಆನೆ ಇತ್ತಲ್ಲಿ? ಅಲ್ಲಿ ನಮ್ಮ ಇದ್ದಿಲ್ಲ, ಆಗುತ್ತೆ ಅವ್ರವ್ರ ಆನೇನೆ ಯಾವ್ಯಾವುದೋ ಇತ್ತು. ನಮ್ಮ ಅಭಿಮಾನಿ ಇದ್ದಿಲ್ಲ, ಅಲ್ಲಿ ಇದ್ದಿಲ್ಲ. ಅಭಿಮಾನಿ ಬೇರೆ ಕ್ಯಾಂಪಲ್ಲಿದ್ದರು. ಯಾವುದೋ ಮಾಮೂದು ಅಂತ ಇದೆ, ಅದ್ಯಾವುದೋ ಒಂದು ಗಂಡನ ಒಂದು ಗಂಡನ ನೋಡಿದೆ, ಒಂದು 3-4 ಗಂಡನ ನೋಡಿದ್ದೆ ಅಷ್ಟೇ. ಆಮೇಲೆ ಅಲ್ಲಿಂದ ಹೇಳಿ ಬಂದು 2020 ತನಕ ನಾನು ಡ್ಯೂಟಿ ಮಾಡಲ್ಲ. ಒಂದು ಹೆಣ್ಣಾನೇ ಅಲ್ಲ, ಆನೆ ಹಿಡಿಯೋಕ್ಕೆ ಹೋದ್ವಲ್ಲ ಆನೆ, ಅದಕ್ಕೂ ಹಾಕ್ಸ್ಕೊಂಡಿಲ್ಲ. ಹೆಂಗೆ ಹಿಡಿಯೋದು ಏನು? ಈಗ ನಾನೇನು ಹೇಳ್ತೀನಿ, ಈಗ ನಾನು ಆನೆ ಕೆಲಸ, ನಾನು ಡೈರೆಕ್ಟ್ ಹೋಗಿ ಆನೆ ಕೆಲಸ ಮಾಡಿಲ್ಲ. ನಾನು 79 ನಾನೇ ಸೇರ್ಬೇಕಾದ್ರೆ ನಾನು ಡೈರೆಕ್ಟ್ ಹೋಗಿ ಆನೆ ಕೆಲಸ ಹೋಗಿ ಕಾಲು ಮುಟ್ಟಿಲ್ಲ, ಆನೆ ತಕ್ಷಣ ಹೋಗಿ ಹಾಕಿ ಕೂತಿಲ್ಲ. ನನಗೆ ಕಲ್ಸಿದ ಪಾಪ ಪುಣ್ಯಾತ್ಮರು, ಅವ್ರು ಕಲ್ಸಿದ್ಕೆ ನಾನು ಇವತ್ತು ಕಲ್ತು ನಾನು ಹೇಳ್ತಾ ಇದ್ದೀನಿ. ನಾನು ಡೈರೆಕ್ಟ್ ಹೋಗಿ ಆನೆ ಕೆಲಸ ಕಲ್ತಿಲ್ಲ. ಹಾಗೆ ಯಾರು ಡೈರೆಕ್ಟ್ ಯಾವುದೂ ಕಲಿಯಲ್ಲ. ಈಗ ಶಿವಮೊಗ್ಗದ ಆನೆ ಹಿಡಿಯಲ್ಲ, ಯಾವ ಕಾರಣದಿಂದ ಹಿಡಿಯಲ್ಲ? ಆನೆಗೂ ಅನುಭವ ಇಲ್ಲ, ಆ ಜನಕ್ಕೂ ಅನುಭವ ಇಲ್ಲ. ಮತ್ತು ಹೆಂಗೆ ಹಿಡಿತಾರೆ? ಅನುಭವ ಅಂತ ಬೇಕಲ್ಲ, ಅನುಭವ ಇಲ್ದವ್ರು ಹಿಡಿಯೋಕ್ಕಾಗ್ತದ? ಈಗ ಒಂದೇ ಸರ್ತಿ ನೀವು ಹೋಗಿ ಆನೆ ಹಿಡೀರಿ, ಯಾಕೆ ಗಂಡನ ಹಿಡಿಬೇಕು ಸಕ್ಕರೆ ಬೆಲ್ಲನೇ. ನೋಡಿ, ಇದು ಈ ಸಕ್ಕರೆ ಬೆಲ್ಲ ಏನಿದೆ, ನಾನಿದ್ದಂಗ್ಲೂ ಇದು ಒಂಥರ ಹುಚ್ಚಾಸ್ಪತ್ರೆ ಇದ್ದಂಗೆ. ಹುಚ್ಚಾಸ್ಪತ್ರೆ ನೋಡಿ, ಈಗ ಹುಚ್ಚರಿಗೆಲ್ಲ ತೊಗೊಂಡಿಗೆಲ್ಲ ಅಡ್ಮಿಟ್ ಮಾಡ್ತಾರೆ. ಅದೇ ಥರ ಇಲ್ಲಿ ಟ್ರೈನಿಂಗ್ ಕ್ಯಾಂಪ್ ಅಂದ್ಕೊಳ್ಳಿ, ಒಂದು ದೊಡ್ಡ ಕ್ಯಾಂಪ್ ಅಂತ ಮಾಡ್ಕೊಂಡಿದ್ದಾರೆ. ಈಗ ಎಲ್ಲೇ ಆನೆ ಜನಕ್ಕೆ ಹೊಡಿಲಿ, ಎಲ್ಲೇ ಒಂದು ಹೊಡಿಲಿ, ತಂದು ಇಲ್ಲಿ ಹಾಕ್ಬಿಡ್ತಾರೆ. ನೋಡಿ, ಗಣೇಶ ಪೂರಾ ಕ್ಯಾಂಪ್ ತಿರ್ತಲ್ಲಿ, ತೀತ್ಮತಿ ಮತ್ತು ನಾಗರಹೊಳೆ ಪೂರಾ ಕ್ಯಾಂಪ್ ತಿರ್ತು, ಎಲ್ಲೂ ಪಳ್ಸೋಕ್ಕಾಗಿಲ್ಲ. ತಂದು ಸಕ್ಕರೆ ಬೆಲೆಗೆ ಹಾಕಿದ್ರು. ಎಷ್ಟು ವರ್ಷ ಇರ್ಬೋದು ಗಣೇಶ ಆನೆಗೆ ಇವಾಗ? ಗಣೇಶಗಿದೆ ಒಂದು 40 ವರ್ಷದ ಮೇಲಿದೆ. 40 ವರ್ಷ. ಹಾಂ, ತಂದು ಇಲ್ಲಿಗೆ ಹಾಕ್ಬಿಟ್ರು. ಇಲ್ಲಿಗೆ ಹಾಕಿದೆ ಪಾಪ. ಮೊಮ್ಮದಲ್ಲಿತ್ತು, ನನಗಿಂತ 3 ತಿಂಗಳು ಸಣ್ಣವನು, ಅಂದರೆ ನನಗಿಂತ ಸೀನಿಯರ್ ಅವನು. ಸೀನಿಯರ್ ಅಂದರೆ ಸ್ವಲ್ಪ ಇದರಲ್ಲಿ ಅವ್ನು ಸ್ವಲ್ಪ ಸೀನಿಯರ್ ಆಗಿಬಿಟ್ಟ. ಅವನಿಗೆ ಪಾಪ ಕೊಟ್ಟರು. ನಾನು ಹೇಳಿದೆ ಅವನಿಗೆ, ಬೇಡ ನೋಡೇ ಮಾಡು, ಅದು ಯಾಕಂದ್ರೆ ಜನಕ್ಕೆ ಹೊಡಿತೆ. ಆವಾಗಲೇ ನೋಡಿ, ಅವಾಗ ರಾಮ ಅಂತ ಹಬ್ಬ ಆಯ್ತಾ, ಹೊಳೆಯಲ್ಲಿ ಬಂದಿದ್ದು ಮರಿ ಅದು ತೇಲ್ಕೊಂಡು ಹೊಳೆಯಲ್ಲಿ ಬಂದಿದ್ದು ರಾಮ ಅಂತ ಹಿಡ್ಕೊಬಂದು ಹಾಂ ಗಣೇಶ
ಹಿಡ್ಕೊಬಂದು ಸಾಕಿ ಅವನಿಗೆ ಹೊಡೆದ್ಬಿಡ್ತದೆ. ಅವ್ನು ರಾಮಿಗೆ ಸಾಕಿದವನಿಗೆ ಅವ್ನು ಮಗುಂದ ಹಾಲು ಕೂಸಿ ಸಾಕಿದವನಿಗೆ ಹೊಡೆದ್ಬಿಡ್ತು ಅಂತಾನೆ. ಅವ್ನಿಗೆ ಹೇಳಿದೆ ಇಲ್ಲ ನಾನು ಚೆನ್ನಾಗಿದೆ, ನಾನೇ ನನ್ನ ಹತ್ರ ಚೆನ್ನಾಗಿದೆ, ಆಯ್ತಪ್ಪ ಮಾಡ್ಕೊಂಡ್ರೆ. ಆಮೇಲೆ ಏನು ಮಾಡೋಣ, ನಾನು ದಾಂಡೇಲಿ ಹೋಗ್ತೀನಿ ಅಂತ ನಾನು ಹೇಳಿದೆ. ಬೇಡ ಆನೆ ಸರಿಲ್ಲ, ಇಲ್ಲ ನಾನು ಹೋಗ್ತೀನಿ, ನಾನು ಮಾಡಿಸ್ಕೊಂಡು ಬರ್ತೀನಿ. ಆಯ್ತಪ್ಪ ಅಂದೆ. ಆಮೇಲೆ ನಾನೇ ಆಫೀಸರ್ಗಳು ಹೇಳಿ ಅಂತ ದಾಂಡೇಲಿ ಹೋಗ್ತಂತೆ ಕಳಿಸಿ ಅಂತ. ಆಯ್ತಾಯ್ತು ಅಂದರೆ ದಾಂಡೇಲಿಗೆ ಹಾಕೋದು. ಹಾಕಿ ಪಾಪ ಹೋಗಿದ್ದು 1 ತಿಂಗಳೇನೆ ಇಲ್ಲಿ ಈ ಕಡೆ ಅಲ್ಲಿ ನುಗ್ಸಿದ್ದು ಇಲ್ಲಿ ಹೋಗ್ಬಿಟ್ಟು ಕೂಡ ಅಲ್ಲೇ ಸ್ಪಾಟ್ ಔಟ್ ಆಗ್ಬಿಟ್ಟ. ಇದೇ ಗಣೇಶ ಸ್ಪಾಟ್ ಔಟ್ ಆಗ್ಬಿಟ್ಟು. ಆಮೇಲೆ ಅಲ್ಲಿಂದ ಬಂತು. ಆಮೇಲೆ ಇರೋದು ಯಾವ ಸೈನರ್ ನಾನೇ, ಈಗ ಅವ್ನು ಬಿಟ್ಟು ನಾನೇ ಸೀನಿಯರ್. ಆಮೇಲೆ ಇಲ್ಲಿಗೆ ಬಂತು, ನನಗೆ ಕೊಟ್ಟರು. ಈಗ ನಾನು ಬೇಡನಕ್ಕಾಗಲ್ಲ, ಗೌರ್ಮೆಂಟ್ ಡ್ಯೂಟಿ ಅದು, ಯಾವ್ದು ಕೊಟ್ಟು ಹೋಗಬೇಕು. ಯಾವ ನಾನು ಆನೆ ಕೆಲಸ ಇದ್ರೆ ಆನೆ ಹೊಡೆಯೋದಲ್ಲ, ಅದು ಹಿಂಗೆ ನಮ್ಮ ಮುಂದೆನೇ ಹೊಡಿತಿದ್ರೆ ನಾವು ನೋಡ್ಕೊಂಡು ಹೋಗೇಬೇಕು, ಅದು ಬಿತ್ತಲೇಬೇಕು. ಆಮೇಲೆ ನನಗೆ ಹಾಕಿದ 7 ವರ್ಷ ಮಾಡಿದೆ ನಾನು. 7 ವರ್ಷ ಅದ್ರ ಮೇಲೆ ಮಾಡಿದೆ. ನನಗೂ ಸುಮಾರು ಸತಿ ಅಟ್ಯಾಕ್ ಮಾಡ್ತದ್ದು. ಅಂದರೆ ಆವಾಗಿಂದ ಇದ್ದಿಲ್ಲ ಅದು, ಆವಾಗ ಪ್ರಾಯ. ಇವಾಗಿನ ಸ್ವಲ್ಪ ಪಾಪ ವಯಸ್ಸಾಗಿತ್ತು, ಸ್ವಲ್ಪ ಮೆತ್ತಗಾಗಿತ್ತೆ. ಅವಾಗ ಅಂದರೆ ಬಿಡಿ, ಅಯ್ಯೋ ಬೆನ್ನು ಹತ್ತು ಅಂದರೆ ನಿಮ್ಮ ಸುಮಾರು ಒಂದು 2 ಗಂಟೆನೇ ಓಡಿಸ್ಬಿಡೋದು ಜನಕ್ಕೆಲ್ಲ. ಮರನೇ ದಬ್ಬಿಡೋದು ಜನದ ಮೇಲೆ ಇಲ್ಲಿ ಕ್ಯಾಂಪಲ್ಲಿ, ಈ ಕ್ಯಾಂಪಲ್ಲಿ. ಆಮೇಲೆ ಅದಾಯ್ತಾ, ಹತ್ತಂದು ಹಾಕ್ಕೊಂಡ್ರು. ಆಮೇಲೆ ನೋಡಿ ಅಯ್ಯಪ್ಪ ಅಂತ, ಅಯ್ಯಪ್ಪ ಧರ್ಮ ಇದು ನಿಮ್ಮ ಇದ್ರದ್ದು ಕೇರಳ ಅದು ಈಗಲೂ ಇದೆ ಅದು ಇಲ್ಲ, ಅದು ಮತ್ತೆ ಕೇರಳಕ್ಕೆ ತೊಗೊಂಡೋಗ್ಬಿಟ್ರು. ಹತ್ತಂದು ಹಾಕ್ಬಿಟ್ರು ಮತ್ತೆ. ಅದು ಅದೇ ಜನಕ್ಕೆ ಹೊಡೆಯೋದು, ಯಾರಿಗೂ ಹತ್ರ ಹೋಗಿಲ್ಲ. ಆಮೇಲೆ ಅದು ಒಂದು ಆಯ್ತಾ. ಆಮೇಲೆ ಮತ್ತೆ ತಮಿಳ್ನಾಡಲ್ಲಿ ಒಂದು ಆನೆ ಆಯಿತು, ಮರಿ ಒಂದು ಆನೆ ಇತ್ತು, ಆಯ್ತು ಮಕನ. ಅದು ಯಾರಿಗೂ ಸೇರ್ತಿದ್ದಿಲ್ಲ, ಮಾವತ ಕವಾಡಿಗೂ ಸೇರ್ತಿದ್ದಿಲ್ಲ. ಇಲ್ಲಿಂದ ಒಂದು ಒಳ್ಳೆ ಮರಿ ಕೊಟ್ಬಿಟ್ಟು ಅಲ್ಲಿಗೆ, ಅಲ್ಲಿಂದ ಆನೆ ತಂದುಬಿಟ್ರು ಇಲ್ಲಿಗೆ. ಆನೆ ತಂದು ಮತ್ತು ಅದು ನನಗೆ ಕೊಟ್ಟರು. ಅದು ಒಂದು 3-4 ಸತಿ ನನಗೆ ಜಾಗ ಮಾತು ಅಂದರೆ ನನ್ನ ಆಯ್ತಿದ್ದಿಲ್ಲ, ನಾನು ನೋಡ್ಕೊಂಡೆ ನೀ. ಆಮೇಲೆ ಅದಾಯ್ತಾ, ಅದು ತಂದರು, ಅದು ಇಟ್ಕೊಂಡ್ರು. ಆಮೇಲೆ ಮತ್ತೆ ನೋಡಿ ಮಣಿಕಂಠ ಅಲ್ಲಿ, ಅದು ಅಲ್ಲೂ ಪೂರ ಅಲ್ಲಿ ಕ್ಯಾಂಪೆಲ್ಲ ಸುತ್ತಾಡ್ಕೊಂಡು ಇಲ್ಲಿಗೆ ಬಂತು. ಮಣಿಕಂಠ ಇದೆ ಇಲ್ಲಿ ನಿಮ್ಮ ಹ್ಞೂ